ನಮಸ್ತೆ. ಹರೇ ಕೃಷ್ಣ. 888 ಕನ್ನಡ ಟ್ಯಾರೋ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಯಾರಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ, ನಿಮ್ಮ ಸಪೋರ್ಟ್, ನಿಮ್ಮ ಆಶೀರ್ವಾದ ನನ್ನ ಜೊತೆ ಇದೇ ರೀತಿಯಾಗಿರಲಿ. ಇವತ್ತಿನ ಟಾಪಿಕ್ ನಿಮ್ಮ ಎನಿಮೀಸ್, ನಿಮ್ಮ ಶತ್ರು ನಿಮ್ಮ ಬಗ್ಗೆ ಏನು ಯೋಚಿಸ್ತಿದ್ದಾರೆ, ಹಾಗೂ ನಿಮ್ಮ ಲೈಫಲ್ಲಿ ಮುಂದೆ ಏನು ಬದಲಾವಣೆಗಳಿದೆ, ಹಾಗೂ ಅವರ ಥಾಟ್ಸ್ ಏನಿದೆ ಅನ್ನೋದನ್ನು ಈ ಒಂದು ರೀಡಿಂಗ್ ಮುಖಾಂತರ ನೋಡೋಣ. ಹಾಗೂ ಇದೊಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಯಾವಾಗ ಈ ಒಂದು ರೀಡಿಂಗ್ನ ನೋಡ್ತೀರಾ ಆಗಿದ್ದು ನಿಮಗೆ ರೆಸಿನೇಟ್ ಆಗುತ್ತೆ. ಆ್ಯಂಡ್ ಯಾವ್ದು ನಿಮಗೆ ರೆಸಿನೇಟ್ ಆಗುತ್ತೆ ಅದನ್ನು ಮಾತ್ರ ತಗೊಳ್ಳಿ. ರೆಸಿನೇಟ್ ಆಗಿಲ್ಲದೆ ಇರೋದನ್ನು ದಯವಿಟ್ಟು ಇಲ್ಲೇ ಬಿಟ್ಬಿಡಿ. ನಿಮ್ಮ ಎನಿಮೀಸ್ ನಿಮ್ಮ ಬಗ್ಗೆ ಏನು ಯೋಚಿಸ್ತಿದ್ದಾರೆ, ಅವರ ಒಂದು ಸದ್ಯದ ಪರಿಸ್ಥಿತಿ ಹೇಗಿದೆ, ಹಾಗೂ ಮುಂದೆ ಏನಿದೆ ಅವರ ಲೈಫಲ್ಲಿ ನೋಡೋಣ. ಹಾಗೂ ನಿಮ್ಮ ಲೈಫಲ್ಲಿ ಏನು ಚೇಂಜಸ್ ಇದೆ, ಅವರ ಥಾಟ್ಸ್ ಏನಿದೆ ನಿಮ್ಮ ಬಗ್ಗೆ ಅನ್ನೋದನ್ನು ನೋಡೋಣ. ಇದು ಪೈಲ್ ನಂಬರ್ 1, ಇದು ಪೈಲ್ ನಂಬರ್ 2. ಇದು ಯಾವ ನಂಬರ್ ನಿಮಗೆ ಅಟ್ರಾಕ್ಟ್ ಅನ್ನಿಸ್ತದೆ ಒಂದು ನಿಮಿಷ ಪಾಸ್ ಮಾಡಿ ಮೆಡಿಟೇಟ್ ಮಾಡಿ ಚಾಯ್ಸ್ ಮಾಡ್ಕೊಳ್ಳಿ. ಐ ಹೋಪ್ ನೀವು ಚಾಯ್ಸ್ ಮಾಡಿದ್ದೀರಾ ಅನ್ಕೋತೀನಿ. ಪೈಲ್ ನಂಬರ್ 1 ಈ ಒಂದು ರೀಡಿಂಗ್ ನಿಮಗಾಗಿ. ಮೊದಲದಾಗಿ ಬೆಲ್ಲಿಂದ ಏನು ಮೆಸೇಜಸ್ ಸಿಗ್ತಿದೆ ನಿಮಗಾಗಿ ನೋಡೋಣ. Pile number 1. ಈ ಹಿಂದೆನೋ ಅಥವಾ ಈಗಿನ ಸದ್ಯದ ಪರಿಸ್ಥಿತಿಯಲ್ಲೂ ನಿಮ್ಮ ಒಂದು ಏನು ನೀವು ಡಿಸಿಷನ್ಸ್ ತಗೋತಿದ್ದೀರಾ ಅದ್ರಲ್ಲಿ ಯಾಕೋ ತುಂಬ ಸ್ಟ್ರಕ್ ಅನ್ನಿಸ್ತಿರ್ಬೋದು, ಅಥವಾ ಒಂದು ರೀತಿ ನಿಮಗೆ ಏನೋ ಆ ಭಯ ಮನಸ್ಸಲ್ಲಿ ಇದೆ ಅನ್ಸುತ್ತೆ. ಏನಾಗೋಗುತ್ತೆ, ನನಗೇನಾಗೋಗುತ್ತೆ ಅನ್ನೋ ಒಂದು ಭಯ ಇರಬಹುದು. ಪೈಲ್ ನಂಬರ್ 1, ಆ ಭಯ ಏನಿದೆ ಆ ಭಯದಿಂದ ನೀವು ಈಚೆ ಬರ್ತಿದ್ದೀರಾ. ಹಾಗೆ ಒಂದು ರೀತಿ ನಿಮ್ಮ ಶತ್ರುಗಳು ನಿಮಗೆ ಆ ಒಂದು ಭಯನ ಏನು ಹುಟ್ಟಿಸಿದ್ದಾರೆ, ನಿಮಗೆ ಆ ರೀತಿ ಭಯ ಆಗ್ತಿದೆ, ಅದನ್ನು ನೋಡಿ ಅವರು ಸಂತೋಷ ಪಡ್ತಿದ್ದಾರೆ. ಪೈಲ್ ನಂಬರ್ 1. ಬಟ್ ಮುಂದಿನ ದಿನಗಳಲ್ಲಿ ಅವರ ಒಂದು ಪರಿಸ್ಥಿತಿ ಹೇಗಾಗ್ತಿದೆ ಅನ್ನೋದನ್ನು ನೀವು ಗಮನ ಕೊಡ್ತಿದ್ದೀರಾ. ಜೊತೆಗೆ ಈ ಹಿಂದೆ ಒಂದು ಸ್ತ್ರೀಯಿಂದ ಕೂಡ ನಿಮಗೆ ಸಮಸ್ಯೆಗಳಾಗಿದೆ. ಆ ಸ್ತ್ರೀ ನಿಮ್ಮ ಒಂದು ಫ್ರೆಂಡ್ ಆಗಿ, ನಿಮ್ಮ ಒಂದು ತಾಯಿ ಸ್ಥಾನದಲ್ಲಿ ನಿಂತು, ನಿಮ್ಮ ಅಕ್ಕನ ಸ್ಥಾನದಲ್ಲಿ ನಿಂತು ನಿಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಪೈಲ್ ನಂಬರ್ 1. ಬಟ್ ಅವರೇ ಇದ್ದಕ್ಕಿದ್ದಾಗೆ ನಿಮ್ಮ ಮೇಲೆ ತುಂಬಾ ದ್ವೇಷ, ತುಂಬಾ ನಿಮ್ಮನ್ನು ನೋಡಿದ್ರೆ ಕೋಪ, ಹೆಚ್ಚಾಗಿ ನಿಮ್ಮ ಒಂದು ಉಡುಗೆ ತೊಡುಗೆಗಳನ್ನು ಏನು ಹಾಕ್ಕೊಂಡಿದ್ದೀರಾ, ನಿಮ್ಮ ಒಂದು ಡ್ರೆಸ್ಸಿಂದ, ನಿಮ್ಮ ಮೇಕಪ್ಪಿಂದ, ನಿಮ್ಮ ಒಂದು ಮಾತಿಂದ, ನಿಮ್ಮ ಒಂದು ಎವ್ರಿಥಿಂಗ್, ನಿಮ್ಮ ಒಂದು ಪರ್ಸ್ನಲ್ ಏನೇ ವಿಚಾರವಾಗಿ ನೀವು ಶೇರ್ ಮಾಡೋಕ್ಕೆ ಹೋದ್ರು ಅಥವಾ ನೀವು ಇರೋದನ್ನು ನೋಡಿ ಆ ವ್ಯಕ್ತಿಗಳು ತುಂಬ ಜಲಸಿ ಪಡ್ತಿದ್ದಾರೆ ನವಡೇಸ್. ಈಗ ನೀವು ಗಮನ ಕೊಟ್ಟಿದ್ದೀರಾ ಅಥವಾ ಕೊಡ್ತಿದ್ದೀರಾ, ಅಥವಾ ನಿಮ್ಗೆ ಆ ರೀತಿ ಅನಿಸ್ಬಹುದು ಅಥವಾ ಅನಿಸಿರಬಹುದು. ಪೈಲ್ ನಂಬರ್ 1. ಬಟ್ ಆ ವ್ಯಕ್ತಿ ನಿಮಗೆ ಒಳ್ಳೆ ದಿನ ಬಯಸಬೇಕು ಅನ್ನೋ ಒಂದು ಮನಸ್ಥಿತಿಯಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ ಇಲ್ಲ. ಪೈಲ್ ನಂಬರ್ 1. ಆ ವ್ಯಕ್ತಿಯಿಂದನೇ ಸ್ವಲ್ಪ ನಿಮ್ಮ ಮೇಲಧಿಕಾರಿಗಳಿಂದ ನಿಮ್ಮ ಕೆಲಸದಲ್ಲಿ ಸಮಸ್ಯೆಗಳಾಗ್ತಿದೆ. ಹಾಗೆ ಹೆಚ್ಚು ನಿಮಗೆ ತಲೆನೋವು ಬರ್ತಿದೆ, ಹೆಚ್ಚು ನಿಮ್ಮ ಆರೋಗ್ಯದಲ್ಲಿ ಸಮಸ್ಯೆಗಳಾಗ್ತಿದೆ, ಹೆಚ್ಚು ನಿಮ್ಮ ಕುಟುಂಬದಲ್ಲಿ ಒತ್ತಡ ಬೀಳ್ತಿದೆ, ಹೆಚ್ಚು ನಿಮಗೆ ಯಾವ ನಿರ್ಧಾರ ತಗೊಳ್ಬೇಕು ಅನ್ನೋ ಕ್ಲಾರಿಟಿ ನಿಮಗೆ ಸಿಗ್ತಿಲ್ಲ. ಹೆಚ್ಚಾಗಿ ಆ ವ್ಯಕ್ತಿಗೆ ನಿಮ್ಮ ಮೇಲೆ ಒಂದು ರೀತಿ ಜಲಸಿ, ಹೆಚ್ಚಿನ ಜಲಸಿ ಇದೆ. ಆ ವ್ಯಕ್ತಿಗೆ ನಿಮ್ಮ ಒಂದು ಬೆಳವಣಿಗೆನ ನೀವು ಹೆಚ್ಚು ಗುರುತಿಸ್ಕೋಬಾರ್ದು ಅನ್ನೋ ಒಂದು ಕೆಟ್ಟ ಆಲೋಚನೆ ಆ ವ್ಯಕ್ತಿದಿದೆ. ಮುಂದಿನ ದಿನಗಳಲ್ಲಿ ಆ ವ್ಯಕ್ತಿಯಿಂದ ಸ್ವಲ್ಪ ನಿಮಗೆ ನಿಮ್ಮ ಮೇಲಧಿಕಾರಿಗಳಾಗಿರ್ಬೋದು, ನಿಮ್ಮ ಸಹಪಾಠಿಗಳು, ನಿಮ್ಮ ಜೊತೆ ಇರುವಂತಹ ಫ್ರೆಂಡ್ಸ್, ನೀವಿನ್ನ ಯಾರ ಜೊತೆ ನೀವು ಮಾತಾಡ್ತಿದ್ದೀರಾ ನಿಮ್ಮ ಕೆಲಸದ ಸ್ಥಳದಲ್ಲಿ ಅಥವಾ ನಿಮ್ಮ ಕುಟುಂಬದಲ್ಲಿ ಆಗಿರ್ಬಹುದು, ಸ್ವಲ್ಪ ನಿಮ್ಮ ಮಾತಿಗೆ ವಿರೋಧಗಳಾಗಬಹುದು. ನಿಮ್ಮ ಮಾತಿಗೆ ಹೆಚ್ಚಿನ ಒಂದು ತೂಕ ಸಿಗ್ತಿಲ್ಲ, ನಿಮ್ಮ ಮಾತಿನ ಗಮನ ಕೊಡ್ತಿಲ್ಲ ನಿಮ್ಮ ಕುಟುಂಬದ ಸದಸ್ಯರಾಗಿರ್ಬೋದು, ನಿಮ್ಮ ಕೆಲಸದಲ್ಲಿ ನಿಮ್ಮ ಫ್ರೆಂಡ್ಸ್ ಆಗಿರಬಹುದು. ಪೈಲ್ ನಂಬರ್ 1. ಬಟ್ ಇಲ್ಲಿ ಸನ್ ಕಾರ್ಡ್ ಬಂದಿದೆ. ನಿಮ್ಮ ಒಂದು ಪ್ರೊಟೆಕ್ಷನ್ ಸೂರ್ಯದೇವರು ಮಾಡ್ತಿದ್ದಾರೆ. ಹಾಗೆ ನೀವು ನಂಬಿರುವಂತಹ ಒಂದು ದೈವಶಕ್ತಿ ನಿಮ್ಮನ್ನು ತುಂಬಾ ಪ್ರೊಟೆಕ್ಷನ್ ಮಾಡ್ತಿದೆ.
ಹೆಚ್ಚಾಗಿ ನಿಮ್ಗೆ ನಿಮ್ಮ ಲೈಫಲ್ಲಿ ಏಳಿಗೆ ಆಗಬಾರ್ದು, ಯಶಸ್ಸು ಸಿಗಬಾರ್ದು ಅಂತ ಏನು ಅವರು ಪ್ರಾರ್ಥನೆ ಮಾಡ್ತಿದ್ದಾರೆ ದೇವರಿಗೆ. ಅವ್ರು ನಂಬಿರೋ ದೇವರಿಗೆ ಹೋಗಿ ಪ್ರಾರ್ಥನೆ ಮಾಡ್ತಿದ್ದಾರೆ ಪಾಯಲ್ ನಂಬರ್ 1. ಅಥವಾ ನಿಮಗೆ ಆಗಿ ಅವರು ನೆಗೆಟಿವಿಟೀಸ್ನ ಮಾಡಿರಬಹುದು. ಅದರಿಂದ ನೀವು ಚೇತರಿಕೆ ಚೇಂಜಸ್ ಆಗ್ತಿದ್ದೀರಾ, ಆ ನೆಗೆಟಿವಿಟಿಯಿಂದ ಈಚೆ ಬರ್ತಿದ್ದೀರಾ. ಹಾಗೆ ಹೆಚ್ಚಿನ ಸ್ವಲ್ಪ ಟೆನ್ಷನ್ ಇದೆ ಸದ್ಯದ ಪರಿಸ್ಥಿತಿಯಲ್ಲಿ ಪಾಯಲ್ ನಂಬರ್ 1. ಆ ಒಂದು ಟೆನ್ಷನಿಂದ ಈಚೆ ಬರ್ತಿದ್ದೀರಾ. ಹಣಕಾಸಿನ ಪರಿಸ್ಥಿತಿಯಲ್ಲೂ ಕೂಡ ಸ್ವಲ್ಪ ಸ್ಟ್ರಕ್ಕಿ ಅನ್ನಿಸ್ತಿರಬಹುದು. ಬಟ್ ಮುಂದಿನ ದಿನಗಳಲ್ಲಿ ನಿಮ್ಮ ಹಣಕಾಸಿನ ಪರಿಸ್ಥಿತಿಯಲ್ಲಿ ಹೆಚ್ಚಿನ ಅಭಿವೃದ್ಧಿ ಇದೆ. ಹಾಗೆ ನಿಮ್ಮ ಹತ್ರ ಇರುವಂತಹ ವಸ್ತುಗಳಾಗಿರ್ಬಹುದು, ನಿಮ್ಮ ಹತ್ರ ಇರುವ ಹಣ ಆಗಿರ್ಬೋದು, ನಿಮ್ಮ ಒಂದು ಬ್ಯೂಟಿ ಆಗಿರ್ಬೋದು, ನಿಮ್ಮ ಡ್ರೆಸ್ ಸೆನ್ಸ್ ಆಗಿರ್ಬೋದು, ನೀವು ಮಾತಾಡೋ ಶೈಲಿ ಆಗಿರ್ಬೋದು, ಆ ವ್ಯಕ್ತಿಗೆ ನೋಡಲಿಕ್ಕೆ ಸಹಿಸಲಿಕ್ಕೆ ಆಗ್ತಿಲ್ಲ. ಇವರು ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮ ಎನಿಮೀಸ್, ನಿಮ್ಮ ಕುಟುಂಬದ ಸದಸ್ಯರಾಗಿರಬಹುದು, ಅಥವಾ ನಾ ಆಗಲೇ ಹೇಳಿದಾಗೆ ಆ ಮಹಿಳೆ ಕೂಡ ಆಗಿರಬಹುದು. ಆ ವ್ಯಕ್ತಿಯಿಂದ ಸ್ವಲ್ಪ ನಿಮಗೆ ತುಂಬ ಕನ್ಫ್ಯೂಷನ್ ಆಗುತ್ತೆ. ಅವರನ್ನು ನೋಡಿದ ತಕ್ಷಣ ಬೇರೆ ಒಬ್ಬರ ಜೊತೆ ಮಾತಾಡಲಿಕ್ಕೆ ಸ್ವಲ್ಪ ನಿಮಗೆ ಕನ್ಫ್ಯೂಷನ್ಸ್ ಆಗ್ತಿದೆ. ಆ ಕನ್ಫ್ಯೂಷನ್ಸಿಂದ ನೀವು ಹೊರಗಡೆ ಬರ್ತಿದ್ದೀರಾ. ಹಾಗೆ ಯಾವುದನ್ನು ಅವರು ತಡೆದಿಡಬೇಕು ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡಿದ್ದಾರೆ, ನಿಮಗೋಸ್ಕರ ನೆಗೆಟಿವಿಟಿ ಮಾಡಿದ್ದಾರೆ, ನಿಮಗೋಸ್ಕರ ಟ್ರಾವೆಲ್ ಮಾಡಿ ಒಂದು ಕ್ಷೇತ್ರಕ್ಕೆ ಹೋಗಿ ನಿಮಗೋಸ್ಕರ ಪ್ರಾರ್ಥನೆ ಮಾಡಿದ್ದಾರೆ. ನೀವು ಚೆನ್ನಾಗಿರಬಾರ್ದು, ನಿಮ್ಮ ಲೈಫಲ್ಲಿ ಏಳಿಗೆ ಆಗಬಾರ್ದು, ನಿಮ್ಮ ಕುಟುಂಬದ ಸದಸ್ಯರು ನಿಮ್ಮ ಮಾತನ್ನು ಕೇಳಬಾರ್ದು, ನಿಮಗೆಲ್ಲ ವಿರೋಧ ಆಗಬೇಕು ಅನ್ನೋದನ್ನು ಐ ಡೋಂಟ್ ವಾಂಟ್ ಟು ಸೇ, ಬಟ್ ಇಲ್ಲಿ ಎನರ್ಜೀಸ್ ಏನು ಬರ್ತಿದೆ ನಾನು ಅದನ್ನು ತಿಳಿಸ್ತಿದ್ದೀನಿ. ಒಂದು ಡಾಲ್ ಆಗಿರ್ಬೋದು, ಸಮಥಿಂಗ್ ಆ ರೀತಿಯಾದಂತಹ ನೆಗೆಟಿವಿಟೀಸಿಂದ ನಿಮ್ಮನ್ನು ಬ್ಲಾಕೇಜಸ್ ಮಾಡಿದ್ದಾರೆ. ಆದ ಕಾರಣದಿಂದ ನಿಮ್ಮ ಒಂದು ಫೇಸಲ್ಲಿ ಗ್ಲೋನೆಸ್ ಕಾಣಿಸ್ತಿಲ್ಲ. ಹಾಗೆ ನಿಮ್ಮ ಕೆಲಸದಲ್ಲಿ ಹೆಚ್ಚಿನ ಒತ್ತಡ, ನಿಮ್ಮ ಕುಟುಂಬದಲ್ಲಿ ಹೆಚ್ಚಿನ ಒತ್ತಡ, ಹಾಗೆ ಬ್ಲಡ್ ಸರ್ಕ್ಯುಲೇಷನ್ ಕೂಡ ನಿಮ್ಮ ಬಾಡಿಯಲ್ಲಿ ಸರಿಯಾಗದಿರ್ಬೋದು. ಹಾಸ್ಪಿಟಲ್ ಕೂಡ ನೀವು ಟ್ರೀಟ್ಮೆಂಟ್ ತೊಗೋತಿರ್ಬೋದು. ಪಾಯಲ್ ನಂಬರ್ 1 ತುಂಬ ಒತ್ತಡ ಇದೆ. ನೀವು ಇಷ್ಟಪಟ್ಟಿರೋ ಪರ್ಸನ್ ಕೂಡ ನಿಮ್ಮ ಮಾತನ್ನು ಕೇರ್ ಮಾಡ್ತಿಲ್ಲದೆ ಇರ್ಬೋದು, ನಿಮ್ಮ ಮಾತಿಗೆ ರೆಸ್ಪಾನ್ಸ್ ಮಾಡದೇ ಇರ್ಬೋದು ಪಾಯಲ್ ನಂಬರ್ 1. ಬಟ್ ನೀವು ತುಂಬ ಪ್ರೊಟೆಕ್ಷನ್ ಆಗಿದ್ದೀರಾ. ನಿಮ್ಮನ್ನು ಕುಗ್ಗಿಸಬೇಕು, ನಿಮ್ಮನ್ನು ಡೌನ್ ಮಾಡಬೇಕು, ಅದನ್ನು ನೋಡಿ ಅವರು ನಗಬೇಕು ಅನ್ನೋ ಒಂದು ಇಂಟೆನ್ಷನ್ ಏನಿದೆ ಅದು ವಾಪಸ್ ರಿಟರ್ನ್ ಬ್ಯಾಕ್ ಆಗಿ ಅವ್ರು ಮಾಡಿರೋ ಕರ್ಮ ಅವರೇ ತಗೊತಿದ್ದಾರೆ ಪಾಯಲ್ ನಂಬರ್ 1. ಅದನ್ನು ನೀವು ಮುಂದಿನ ದಿನಗಳು ಇನ್ನೊಂದು 6 ಮಂತ್ಸಲ್ಲಿ ಆ ವ್ಯಕ್ತಿ ತುಂಬಾ ಕುಗ್ತಾ ಇದ್ದಾರೆ, ತುಂಬ ಅವಮಾನಗಳನ್ನು ಅನುಭವಿಸ್ತಿದ್ದಾರೆ. ಹಾಗೆ ನೀವೇನು ನಿಮ್ಮ ಲೈಫಲ್ಲಿ ಚೇಂಜಸ್ನ ನೋಡ್ತಿದ್ದೀರಾ ಅಷ್ಟು ಅವ್ರಿಗೇನು ನಿಮಗೆ ನೆಗೆಟಿವ್ ಮಾಡಿದ್ದಾರೆ ವಾಪಸ್ ರಿಟರ್ನ್ ಬ್ಯಾಕ್ ಆಗಿ ಅವ್ರಿಗೆ ನೆಗೆಟಿವಿಟೀಸ್ ಹೋಗ್ತಿದೆ. ಅವ್ರಿಗೇನು ಟ್ರಾವೆಲ್ ಮಾಡಿ ದೇವಸ್ಥಾನಕ್ಕೆ ಹೋಗಿ ನಿಮಗೆ ಏನು ಅಡಿಕೆನ ಮಾಡ್ಕೊಂಡಿದ್ದಾರೆ ಪಾಯಲ್ ನಂಬರ್ 1. ಈ ರೀತಿ ಕೆಟಕರು ಯಾರಿದ್ದಾರೆ ಇಲ್ಲಿ ಪಾಯಲ್ ನಂಬರ್ 1 ನಿಮ್ಮ ಲೈಫಲ್ಲಿ, ನಿಮ್ಮ ಎನಿಮೀಸ್, ಖಂಡಿತ ಅವರ ಥಿಂಕಿಂಗ್, ಅವರ ಥಾಟ್ಸ್ ಏನಿದೆ ಅದನ್ನು ನಿಮ್ಮನ್ನು ಕುಗ್ಸ್ತಿಲ್ಲ. ಹಾಗೆ ನೀವು ಇನ್ನಷ್ಟು ಹೆಜ್ಜೆ ಧೈರ್ಯದಿಂದ ಮುನ್ನುಗ್ತಾ ಇದ್ದೀರಾ. ಹಾಗೆ ಇನ್ನಷ್ಟು ಕ್ಲಾರಿಟಿ ನಿಮ್ಮ ಲೈಫಲ್ಲಿ ಸಿಗ್ತಿದೆ. ಬಟ್ ಎಲ್ಲೋ ಒಂದು ರೀತಿ ಮನಸ್ಸಲ್ಲಿ ನೀವು ತುಂಬ ಅಲೋನ್ ಫೀಲ್ ಮಾಡ್ತಿದ್ದೀರಾ. ನಾನು ಒಂಟಿತನ ಕಾಡ್ತಿದೆ ಪಾಯಲ್ ನಂಬರ್ 1. ಬಟ್ ಆ ಒಂಟಿತನದಿಂದ ಮುಂದಿನ ದಿನಗಳಲ್ಲಿ ತುಂಬಾ ಚೇಂಜಸ್ ಇದೆ. ಇನ್ನಷ್ಟು ಅರ್ಥ ಮಾಡ್ಕೊಂಡಿದ್ದೀರಾ ಜೀವನದ ಬಗ್ಗೆ, ಇನ್ನಷ್ಟು ಏನೇ ಬಂದರೂ ಎದುರಿಸಿ ನಿಲ್ತೀನಿ ಅನ್ನೋ ಧೈರ್ಯ ನಿಮ್ಮಲ್ಲಿ ಹೆಚ್ಚಾಗಿದೆ. ಹಾಗೆ ನಿಮ್ಗೇನೇ ಹೊಡೆತ ಕೊಡ್ತು ಅದನ್ನು ನೀವು ಕ್ವಿಕ್ಕಾಗಿ ಕ್ಲೆನ್ಸ್ ಆಗುತ್ತೆ ಪಾಯಲ್ ನಂಬರ್ 1. ಈ ನೆಗೆಟಿವಿಟೀಸ್ ಏನು ಮಾಡಿದ್ದಾರೆ ಪಾಯಲ್ ನಂಬರ್ 1, ನಿಮ್ಮ ಎನಿಮೀಸ್ ನಿಮ್ಮ ಲೈಫಲ್ಲಿ ನಿಮ್ಮ ಏಳಿಗೆ ಆಗಬಾರ್ದು, ಯಶಸ್ಸು ಕಾಣಬಾರ್ದು ಅಂತ ಏನು ನೆಗೆಟಿವಿಟಿ ಮಾಡಿದ್ದಾರೆ, ನಿಮ್ಮ ಒಂದು ಪ್ರೆಗ್ನೆನ್ಸಿ ವಿಚಾರದಲ್ಲೂ ಕೂಡ ಏನು ಬ್ಲಾಕೇಜಸ್ ಆಗಿದೆ ಫಾರ್ ಪಾಯಲ್ ನಂಬರ್ 1, ಅದರಿಂದ ನೀವು ರಿಲೀಸ್ ಆಗ್ತಿದ್ದೀರಾ. ಹಾಗೆ ನೀವೇನು ಪೂಜೆ ವ್ರತ ಮಾಡ್ತಿದ್ದೀರಾ ಅಥವಾ ನೀವು ದೇವರಿಗೆ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ದೀರಾ, ಖಂಡಿತ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಪ್ರೊಟೆಕ್ಷನ್, ಇನ್ನಷ್ಟು ನಿಮ್ಮ ಪೂರ್ವಜರರು ನಿಮಗೆ ಹೆಲ್ಪ್ ಮಾಡ್ತಿದ್ದಾರೆ. ಈ ಒಂದು ನೆಗೆಟಿವ್, ಈ ಒಂದು ಶತ್ರುವಿಂದ ನಿಮ್ಮನ್ನು ದೂರ ಮಾಡ್ತಿದ್ದಾರೆ. ಅವರ ಒಂದು ಬೆಂಬಲ, ಆಶೀರ್ವಾದ ಪಾಯಲ್ ನಂಬರ್ 1 ನಿಮ್ಮ ಪೂರ್ವಜರರ ಅನುಗ್ರಹ ಹೆಚ್ಚಾಗಿ ನಿಮ್ಮ ಜೊತೆ ಇದೆ. ಎಸ್, ಏನು ನೀವು ಮುಂದೆ ನಡಿಬೇಕಾಗಿದೆ, ಮುಂದೆ ಕೆಲಸಗಳ ಬಗ್ಗೆ ಗಮನ ಕೊಡ್ತಿದ್ದೀರಾ ಪಾಯಲ್ ನಂಬರ್ 1. ಹಾಗೂ ನಿಮ್ಮ ಭೂಮಿಗೆ ಸಂಬಂಧಪಟ್ಟಾಗೂ ಸ್ವಲ್ಪ ಬ್ಲಾಕೇಜಸ್ ಆಗಿದೆ. ಹಾಗೆ
ನಿಮ್ಮ ಆಸ್ತಿಗೆ ಸಂಬಂಧಪಟ್ಟಾಗೆ ನಿಮ್ಮ ಕುಟುಂಬದ ಸದಸ್ಯರು, ನಿಮ್ಮ ಅಣ್ಣ ಆಗಿರ್ಬೋದು, ತಂಗಿ ಆಗಿರ್ಬೋದು, ಅಕ್ಕ ಆಗಿರ್ಬೋದು, ಅಥವಾ ಚಿಕ್ಕಮ್ಮ, ಚಿಕ್ಕಪ್ಪ, ದೊಡ್ಡಪ್ಪ, ಎನಿವನ್, ಯಾರಾದರೂ ನಿಮಗೆ ನಿಮ್ಮ ಶತ್ರುಗಳು, ನಿಮ್ಮ ಎನಿಮೀಸ್ ಏನಾದರೂ ನಿಮಗೆ ಈ ಭೂಮಿಗೆ ಸಂಬಂಧಪಟ್ಟಾಗೆ ಅಥವಾ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಾಗೆ ನಿಮಗೆ ಬ್ಲಾಕೇಜಸ್ ಮಾಡಿದ್ದಾರೆ. ಅದರಿಂದ ನಿಮ್ಮ ಒಂದು ಕೆಲಸಗಳು ನಿಂತಿದೆ, ಅಥವಾ ನೀವೇನು ಕೈ ಹಾಕಿದ ಕೆಲಸಗಳು ಕೂಡ ಅದು ಅಲ್ಲೇ ಫ್ಲಾಪ್ ಆಗ್ತಿದೆ, ಅದು ಮೂವ್ ಆಗ್ತಿಲ್ಲ, ತುಂಬ ಕನ್ಫ್ಯೂಷನಲ್ಲಿದ್ದೀರಾ, ಹಾಗೆ ತುಂಬ ಬೇಸರ ಇದೆ, ಸರಿಯಾಗಿ ನಿಮಗೆ ಊಟ ಮಾಡೋಕ್ಕಾಗ್ತಿಲ್ಲ, ನಿದ್ರೆ ಮಾಡೋಕ್ಕಾಗ್ತಿಲ್ಲ, ಏನು ಟೆನ್ಷನಲ್ಲಿದ್ದೀರಾ, ಆ ಟೆನ್ಷನಿಂದ ಹೊರಗಡೆ ಬರ್ತಿದ್ದೀರಾ. ಹಾಗೆ ಹೆಚ್ಚು ಮುಂದಿನ ದಿನಗಳಲ್ಲಿ ಕಾಳಿ ದೇವಸ್ಥಾನಕ್ಕೆ ನೀವು ವಿಸಿಟ್ ಮಾಡ್ತಿರಬಹುದು. ಕಾಳಿಕಾ ಪರಮೇಶ್ವರಿ ಹಾಗೂ ದುರ್ಗಾ ಪರಮೇಶ್ವರಿ, ತಾಯಿ ಚೌಡೇಶ್ವರಿ ದೇವಸ್ಥಾನಕ್ಕೆ ವಿಸಿಟ್ ಮಾಡ್ತಿರಬಹುದು. ನಿಮ್ಮ ಒಂದು ನೆಗೆಟಿವಿಟಿ ಆ ಒಂದು ಕ್ಷೇತ್ರದಲ್ಲಿ ಕ್ಲೆನ್ಸ್ ಆಗ್ತಿದೆ. ನೀವೆಲ್ಲಿ ಟ್ರಾವೆಲ್ ಮಾಡ್ತಿದ್ದೀರಾ, ನೀವು ಮಾಡದೆ ಹೋದರೂ ಯಾರಾದರೂ ಹೊಸ ಪರಿಚಯದ ವ್ಯಕ್ತಿಗಳು ನಿಮ್ಮನ್ನು ಈ ಒಂದು ಸನ್ನಿಧಾನಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ. ಆ ಒಂದು ಸ್ಥಳಕ್ಕೆ ಹೋದ್ಮೇಲಿಂದ ನಿಮ್ಮ ಲೈಫಲ್ಲಿ ತುಂಬಾ ಟರ್ನಿಂಗ್ ಪಾಯಿಂಟ್ಸಸ್ ಆಗ್ತಿದೆ, ತುಂಬಾ ಚೇಂಜಸ್ ಆಗ್ತಿದೆ, ತುಂಬಾ ಅಭಿವೃದ್ಧಿ ಆಗ್ತಿದ್ದೀರಾ. ತುಂಬ ನಿಮ್ಮ ಲೈಫಲ್ಲಿ ಏನು ಏಳಿಗೆ ನೋಡಬಾರ್ದು ಅಂತ ನಿಮ್ಮ ಶತ್ರುಗಳು ಏನು ನೆಗೆಟಿವಿಟಿ ಮಾಡಿದ್ದಾರೆ, ಆ ಒಂದು ನೆಗೆಟಿವಿಟಿಯಿಂದ ಹೊರಗಡೆ ಬರ್ತಿದ್ದೀರಾ. ಒಂದು ರೀತಿ ಅದನ್ನು ನಿಮಗೆ ಏನು ಮೊಳೆನ ಚುಚ್ಚಿದ್ದಾರೆ, ಆ ಮೊಳೆನ ನೀವು ತೆಗಿತಿಲ್ಲ, ನೀವು ನಂಬಿರೋ ದೈವಶಕ್ತಿ ಅದನ್ನು ವಾಪಸ್ ಅವರಿಗೆ ಚುಚ್ತಿದೆ. ಎಸ್, ಹೆಚ್ಚು ನಿಮ್ಮ ಒಂದು ಫೇಸಲ್ಲಿ ಆಗಿರಬಹುದು ಅಥವಾ ನಿಮ್ಮ ಕುಟುಂಬದಲ್ಲಾಗಿರ್ಬಹುದು ಹೆಚ್ಚು ವೈಮನಸ್ಸು ಹಾಗೂ ನಿಮ್ಮ ಫೇಸಲ್ಲಿ ಡಲ್ನೆಸ್ ಕಾಣಿಸ್ತಿದೆ. ಆ ಒಂದು ಡಲ್ನೆಸ್ಸಿಂದ ಈಚೆ ಬರ್ತಿದ್ದೀರಾ. ನಿಮ್ಮ ಕುಟುಂಬದಲ್ಲಿ ಹೆಚ್ಚಿನ ಒಂದು ಬದಲಾವಣೆನ ನೀವು ನೋಡ್ತಿದ್ದೀರಾ. ನಿಮ್ಮ ಕುಟುಂಬದಲ್ಲಿ ಶುಭ ಕಾರ್ಯ ಸುದ್ದಿಗಳು ಕೂಡ ಮುಂದಿನ ದಿನಗಳಲ್ಲಿ ಮಾತಾಡ್ತಿದ್ದೀರಾ. ಯಾವುದನ್ನ ನಿಮಗೆ ತಡೆ ಹಾಕಬೇಕು ಅಂತ ನಿಲ್ಲಿಸಿದ್ದಾರೆ ಪೈಲ್ ನಂಬರ್ 1, ಆ ಕೆಲಸ ಫಾಸ್ಟಾಗಿ ಮುಂದಿನ ದಿನಗಳಲ್ಲಿ ಆಗ್ತಿದೆ. ಇನ್ನು 1 ತಿಂಗಳಲ್ಲಿ ನೀವು ಅಂದ್ಕೊಂಡಿದ್ದನ್ನು ಇಷ್ಟು ದಿವಸ ತಡ ಆಗಿದ್ದಕ್ಕೆ ಆ ಒಂದು ಮುಂದಿನ 1 ತಿಂಗಳಲ್ಲಿ ಆ ಕೆಲಸಗಳು ಫಾಸ್ಟಾಗಿ ಮೂವ್ ಆಗ್ತಿದೆ. ಇನ್ನು 6 ತಿಂಗಳು ನಿಮ್ಮ ಒಂದು ಶತ್ರುಗಳು ಏನು ನಿಮ್ಮ ನೆಗೆಟಿವಿಟಿ ಮಾಡಿದ್ದಾರೆ ಅದರಿಂದ ಅವರು ವಾಪಸ್ ಆ ಪೇನನ್ನು ತಗೊಳ್ತಿದ್ದಾರೆ. ಏನು ಬ್ಲಾಕೇಜಸ್ ಆಗಿ ನಿಮಗೆ ಬ್ಲಾಕ್ ಆಗಿತ್ತು ಆ ಬ್ಲಾಕಿಂದ ಓಪನ್ ಆಗಿದ್ದೀರಾ. ಹಾಗೆ ನಿಮಗೆ ಇನ್ನಷ್ಟು ಈ ಒಂದು ದಾರಿ ಸಿಗ್ತಿದೆ ಕ್ಲೆನ್ಸ್ ಮಾಡ್ಕೊಳ್ಳಿಕ್ಕೆ. ಹಾಗೆ ಇನ್ನಷ್ಟು ಕ್ಲೆನ್ಸಿಂಗ್ ನೀವು ನಿಮ್ಮ ಮನೆಯಲ್ಲೂ ಕೂಡ ಕ್ಲೆನ್ಸ್ ಮಾಡ್ತಿದ್ದೀರಾ. ನಿಮ್ಮ ಒಂದು ಯಾವುದು ವಿಚಾರ ನಿಮಗೆ ಗೊಂದಲತೆ ಇತ್ತು ಆ ಗೊಂದಲತೆಯಿಂದನೂ ನೀವು ನಿರ್ಧಾರನ ತಗೊಳ್ತಿದ್ದೀರಾ. ಆ ಗೊಂದಲತೆಯಿಂದ ಈಚೆ ಬರ್ತಿದ್ದೀರಾ. ನಿಮ್ಮ ಒಂದು ಸಾಕಿರೋ ಪ್ರಾಣಿಗಳಿಂದ ನಿಮ್ಮ ಮನೆ ತುಂಬಾ ಪ್ರೊಟೆಕ್ಷನ್ ಇದೆ. ನವಡೇಸ್ ಆ ಪ್ರಾಣಿಗಳು ನಿಮ್ಮನ್ನು ನೋಡಿ ತುಂಬ ಕಿರಿಚಬಹುದು ಅಥವಾ ತುಂಬ ಕೋಪ ಮಾಡ್ಕೊಳ್ಳೋದಾಗಿರ್ಬೋದು ಅಥವಾ ಸರಿಯಾಗಿ ಅದು ಊಟ ಮಾಡದೇ ಇರಬಹುದು. ಅದು ನಿಮ್ಮ ಮನೆ ನೆಗೆಟಿವಿಟೀಸ್ ಏನಾಗಿದೆ, ಅದು ದೃಷ್ಟಿಗಳು ಏನಾಗಿದೆ, ನಿಮ್ಮ ನೆಗೆಟಿವಿಟೀಸ್ನ ಕ್ಲೆನ್ಸ್ ಮಾಡ್ತಿದೆ. ಅದರ ಎಫೆಕ್ಟ್ ಆ ಪ್ರಾಣಿಗಳಿಗೆ ತಲುಪ್ತಿದೆ, ಅದು ಕ್ಲೆನ್ಸ್ ಮಾಡ್ತಿದೆ. ಆ್ಯಂಡ್ ಇನ್ನಷ್ಟು ವಿಚಾರಗಳು ಕೂಡ ನಿಮ್ಮ ಕಿವಿಗೆ ಗೊತ್ತಾಗ್ತಿದೆ. ಪೈಲ್ ನಂಬರ್ 1 ನಿಮ್ಮ ಶತ್ರುಗಳ ಒಂದು ವಿಚಾರ ಮುಂದಿನ ದಿನಗಳಲ್ಲಿ ನಿಮ್ಮ ಕಿವಿಗೆ ಬೀಳ್ತಿದೆ. ಪೈಲ್ ನಂಬರ್ 1 ಹಾಗೆ ಯಾವುದು ದಾರಿ ನಿಮಗೆ ಅದು ಬೇಡ ಅಂತ ತಡೆ ಆಗ್ತಿದೆ, ಖಂಡಿತ ಅದ್ರ ವಿಚಾರವಾಗಿ ಇನ್ನೂ ಸ್ವಲ್ಪ ಫೋಕಸ್ ಮಾಡಿ, ಅದ್ರ ವಿಚಾರವಾಗಿ ಇನ್ನೂ ಸ್ವಲ್ಪ ತಿಳ್ಕೊಳ್ಳಿ. ಆ್ಯಂಡ್ ಆ ಒಂದು ದಾರಿ ಹೋಗೋದ್ರಿಂದ ನಿಮಗೆ ಅಪಾಯ ಇದೆ ಅಥವಾ ಅದರಿಂದ ಆ ಒಂದು ದಾರಿನೇ ಬೇಡ ಅಂತ ನಿಮಗೆ ದೇವರು ತಡೆದಿರಬಹುದು. ಪೈಲ್ ನಂಬರ್ 1 ನೀವು ಅದನ್ನು ತುಂಬ ನಿರೀಕ್ಷೆ ಇಟ್ಕೊಂಡಿದ್ದೀರಾ, ತುಂಬ ಆಸಕ್ತಿ ಇದೆ ಆ ವಿಚಾರನ ತಿಳ್ಕೊಳ್ಳಿಕ್ಕೆ, ಕಲೀಲಿಕ್ಕೆ, ಅಥವಾ ಜಾಬ್ ವಿಚಾರ ಆಗಿರ್ಬೋದು ಅಥವಾ ಬೇರೆ ಒಂದು ಸ್ಥಳಕ್ಕೆ ನೀವು ವಿಸಿಟ್ ಮಾಡೋದಾಗಿರ್ಬೋದು. ಆ ಒಂದು ಸ್ಥಳಕ್ಕೆ ನೀವು ಹೋಗಬೇಕು ಅಂತ ಏನು ಅನ್ಕೋತಿದ್ದೀರಾ, ಸ್ವಲ್ಪ ಆ ಒಂದು ಸ್ಥಳಕ್ಕೆ ಹೋಗೋದ್ರಿಂದ ನಿಮ್ಮ ಆರೋಗ್ಯದಲ್ಲಿ, ನಿಮ್ಮ ಒಂದು ಕುಟುಂಬಕ್ಕೆ ಸಂಬಂಧಪಟ್ಟಾಗೆ ಸ್ವಲ್ಪ ಸಮಸ್ಯೆಗಳಾಗಬಹುದು. ಅದ್ರ ವಿಚಾರವಾಗೂ ಕೂಡ ನೀವು ಸ್ವಲ್ಪ ಎಚ್ಚರಿಕೆ ಇರಬೇಕಾಗಿದೆ. ಪೈಲ್ ನಂಬರ್ 1 ಅದನ್ನು ನೀವು ನಂಬಿರುವಂತಹ ದೈವಶಕ್ತಿ ನಿಮ್ಮನ್ನು ಪ್ರೊಟೆಕ್ಷನ್ ಮಾಡ್ತಿದೆ. ನಿಮ್ಮ ಎನಿಮೀಸ್ ನಿಮಗೆ ಯಾವುದನ್ನ ಬಯಸಿದ್ದಾರೆ, ನಿಮ್ಮ ಲೈಫಲ್ಲಿ ಸಮಸ್ಯೆಗಳು ಹೆಚ್ಚಾಗಬೇಕು ಅಂತ ನಿಮಗೇನು ಬ್ಲಾಕೇಜಸ್ ಆಗಿದೆ ಆ ಬ್ಲಾಕೇಜಸ್ಸಿಂದ ನೀವು ರಿಮೂವ್ ಆಗ್ತಿದ್ದೀರಾ. ಹಾಗೂ ನೀವು ಹಾಕಿರುವಂತಹ ಡ್ರೆಸ್ಸಸ್ ಆಗಿರ್ಬೋದು, ಈ ಹಿಂದೆ ಆಗಿರಬಹುದು, ಮುಂದೆ ಆಗಿರ್ಬೋದು, ಸದ್ಯದ ಪರಿಸ್ಥಿತಿಯಲ್ಲಿ ಆಗಿರ್ಬೋದು, ಅದೇನಾದರೂ ಸುಟ್ಟು ಹೋಗಿರ್ಬೋದು, ಅದನ್ನು ನಿಮ್ಮ ಜೊತೆ ಇಟ್ಕೊಂಡಿದ್ರೆ ಅದನ್ನು ಕೂಡ ಥ್ರೋ ಔಟ್ ಮಾಡಿ.
ಖಂಡಿತ ಏನು ಒಂದು ಸೂಚನೆ ನಿಮಗೆ ಸಿಗ್ತಾ ಇದೆ, ನಿಮ್ಗೆ ನೆಗೆಟಿವಿಟಿ ಆಗಿದೆ ಅಂತ ನಿಮ್ಗೆ ಗೊತ್ತಾಗ್ತಿದೆ. ಹಾಗೆ ಆ ನೆಗೆಟಿವಿಟಿಯಿಂದ ಕೂಡ ಅಷ್ಟೇ ಬೇಗ ಈಚೆ ಬರ್ತಿದ್ದೀರಾ. ಪಾಯಿಂಟ್ ನಂಬರ್ 1. ಹಾಗೆ ಶನಿವಾರ ನೀವು ಶನಿ ಮಹಾತ್ಮ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಎಳ್ಬತ್ತಿನ ಹಚ್ಚಿ ಬನ್ನಿ. ಹಾಗೆ ನಿಮ್ಮ ಮನಸ್ಸಲ್ಲಿ ಏನು ಪ್ರಾರ್ಥನೆ ಮಾಡ್ತಿದ್ದೀರಾ ಖಂಡಿತ ಅದು ಫಲ ಕೊಡ್ತಿದೆ. ನಿಮ್ಮ ಶತ್ರುಗಳಿಗೆ ಇನ್ನಷ್ಟು ಏನು ಅವ್ರ ಸಮಸ್ಯೆ ಮಾಡ್ತಿದ್ದಾರೆ ಅದಕ್ಕೆ ಬ್ರೇಕ್ ಡೌನ್ ಕೂಡ ಮಾಡ್ತಿದ್ದೀರಾ. ನಿಮ್ಮ ತಂಟೆಗೆ ಬಂದರೆ ಅವ್ರ ಲೈಫಲ್ಲಿ ಏನು ಸಮಸ್ಯೆಗಳಾಗುತ್ತೆ ಅನ್ನೋದನ್ನ ಎಚ್ಚರಿಕೆ ಕೂಡ ಸಿಗ್ತಿದೆ. ಪಾಲ್ ನಂಬರ್ 1. ಎಸ್, ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ. ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ನಮಸ್ತೆ, ಲವ್ ಯು ಆಲ್, ಟೇಕ್ ಕೇರ್, ಹರೇ ಕೃಷ್ಣ. ನಮಸ್ತೆ. ಪಾಯಲ್ ನಂಬರ್ 2 ಯಾರು ಒಂದು ನಂಬರ್ನ ಚಾಯ್ಸ್ ಮಾಡಿದ್ದೀರಾ? ಎಸ್, ನಿಮ್ಮ ಎನಿಮೀಸ್ ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಿದ್ದಾರೆ ಹಾಗೂ ಮುಂದೆ ಅವರ ವಿಚಾರ ಏನು ತಿಳಿತಿದೆ ನಿಮಗೆ ನೋಡೋಣ. ನಿಮ್ಮ ಮುಂದಿನ ಬದಲಾವಣೆ ಏನಿದೆ ನೋಡೋಣ. ಮೊದಲದಾಗಿ ಬೆಲ್ಲಿಂದ ಏನು ಮೆಸೇಜಸ್ ಸಿಗ್ತದೆ ಫಾರ್ ಪಾಯಲ್ ನಂಬರ್ 2 ನೋಡೋಣ. ಎಸ್, ಪಾಯಿಂಟ್ ನಂಬರ್ 2 ನಿಮ್ಮ ಆರೋಗ್ಯದಲ್ಲಿ ಏನು ವ್ಯತ್ಯಾಸ ಆಗಿದೆ ಹಾಗೂ ನಿಮ್ಮ ಆರೋಗ್ಯದಲ್ಲಿ ಏನು ಸಮಸ್ಯೆ ಕಾಣ್ತಿದ್ದೀರಾ ಪಾಯಿಂಟ್ ನಂಬರ್ 2 ಆ ಆರೋಗ್ಯದಿಂದ ನಿವಾರಣೆ ಆಗ್ತಿದ್ದೀರಾ. ಹಾಗೆ ಮುಂದಿನ ದಿನಗಳಲ್ಲಿ ನಿಮಗೆ ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ ಏನು ನೆಗೆಟಿವಿಟೀಸ್ ಆಗಿದೆ ಆ ಒಂದು ವಿಚಾರ ಏನು ನಿಮಗೆ ನೆಗೆಟಿವಿಟಿ ಆ ಒಂದು ನೆಗೆಟಿವಿಟಿಯಿಂದ ರಿಮೂವ್ ಆಗ್ತಿದ್ದೀರಾ. ಒಂದು ಸ್ಥಳಕ್ಕೆ ಕೂಡ ನೀವು ಭೇಟಿ ಕೊಡ್ತಿದ್ದೀರಾ ಪಾಯಿಂಟ್ ನಂಬರ್ 2. ಆ ಒಂದು ಸ್ಥಳದಲ್ಲಿ ನಿಮಗೆ ಯಾವುದಾದ್ರೂ ಋಷಿ ಮುನಿಗಳಾಗಿರ್ಬೋದು, ಗುರುಗಳಾಗಿರ್ಬೋದು, ಗುರು ಸ್ಥಾನದಲ್ಲಿರುವಂಥ ವ್ಯಕ್ತಿಗಳಾಗಿರಬಹುದು, ಅವರು ನಿಮಗೇನೋ ಒಂದು ಅಡ್ವೈಸ್ ಮಾಡ್ತಿದ್ದಾರೆ. ಅವರು ನಿಮಗೆ ಹೇಳುವಂಥ ದಾರಿ ಹಾಗೂ ಅವ್ರ ಮಾತುಗಳು ನಿಮ್ಮ ಒಂದು ನೆಗೆಟಿವಿಟಿನ ರಿಮೂವ್ ಮಾಡ್ತಿದೆ. ಹಾಗೆ ಇನ್ನಷ್ಟು ಮುಂದೆ ನಿಮ್ಮ ಬರುವಂತಹ ಏನು ನೆಗೆಟಿವಿಟೀಸ್ ಇದೆ ಅದನ್ನು ಕೂಡ ಕ್ಲೆನ್ಸ್ ಮಾಡ್ಕೊಳ್ಳುವಂತಹ ದಾರಿ ನಿಮಗೆ ಸಿಗ್ತಿದೆ. ಹಾಗೆ ಗುರುಗಳು ಕೂಡ ನಿಮಗೆ ಸಿಗ್ತಿದ್ದಾರೆ. ಪಾಯಿಂಟ್ ನಂಬರ್ 2 ಎಸ್, ಲೆಟ್ಸ್ ಕಾರ್ಡ್ಸಿಂದ ಏನು ಮೆಸೇಜಸ್ ಸಿಗ್ತಿದೆ ನಿಮ್ಮ ಶತ್ರುವಿನ ಬಗ್ಗೆ ಏನು ಯೋಚಿಸ್ತಿದ್ದಾರೆ. ಅವಕಾಶ ಸಿಕ್ಕಿದೆ ಪಾಯಿಂಟ್ ನಂಬರ್ 2ಗೆ ನಿಮ್ಮ ಒಂದು ಕೆರಿಯರ್ ವಿಚಾರವಾಗಿ, ನಿಮ್ಮ ಜಾಬ್ ವಿಚಾರವಾಗಿ, ನಿಮ್ಮ ಒಂದು ಏನು ಥಾಟ್ಸ್ ಇದೆ, ನಿಮ್ಮ ಒಂದು ಪ್ರಾರ್ಥನೆ ಏನಿದೆ ಅದು ನಿಮಗೆ ಸಿಗ್ತಿದೆ. ಬಟ್ ಅದನ್ನು ತಗೊಳ್ಳೋಕೆ ಆಗ್ತಿಲ್ಲ ಪಾಯಿಂಟ್ ನಂಬರ್ 2. ಹಾಗೆ ಆ ಕೆಲಸ ಮಾಡಬೇಕಾಗಿರೋದನ್ನ ಇವತ್ತು ನಾಳೆ ಅಂತ ನೀವು ವೇಟ್ ಮಾಡ್ತಿದ್ದೀರಾ ಪಾಯಿಂಟ್ ನಂಬರ್ 2. ಜೊತೆಗೆ ಈ ರೀತಿ ಆಗಬೇಕು ಅಂತ ಬಯಸ್ತಿರೋ ನಿಮ್ಮ ಸುತ್ತ ಇರುವಂತಹ ಜನಗಳು, ನೀವು ಯಾರನ್ನ ತುಂಬ ನನ್ನ ಆತ್ಮೀಯರು, ನನ್ನ ಫ್ರೆಂಡ್, ನನ್ನ ಒಂದು ಅಣ್ಣ, ನನ್ನ ತಮ್ಮ ಹಾಗೂ ನನ್ನ ಅಂಕಲ್, ನನ್ನ ಆಂಟಿ ಅಂತ ಏನು ಅಂದ್ಕೊಂಡಿದ್ದೀರಾ, ನಿಮ್ಮ ತಂದೆ ತಾಯಿ ಸ್ಥಾನನ ಅವ್ರಿಗೆ ಕೊಟ್ಟಿದ್ದೀರಾ. ಆ ತಂದೆ ತಾಯಿ ಸ್ಥಾನದಲ್ಲಿರುವಂತಹ ವ್ಯಕ್ತಿಗಳು ನಿಮಗೆ ತುಂಬಾ ಕೇಡನ್ನು ಬಯಸ್ತಿದ್ದಾರೆ. ಅವರ ಉದ್ದೇಶ ನಿಮ್ಮ ಒಂದು ಲೈಫಲ್ಲಿ ಸಕ್ಸಸ್ ಅನ್ನೋದು ಸಿಗಬಾರ್ದು. ಹಾಗೆ ನಿಮ್ಮ ಆರೋಗ್ಯದಲ್ಲಿ ಸಮಸ್ಯೆಗಳಾಗಬೇಕು, ಹಾಗೆ ನಿಮ್ಮ ಮೆಂಟಲಿ ತುಂಬ ಡಿಸ್ಟರ್ಬ್ ಆಗಬೇಕು ಅನ್ನೋ ಒಂದು ಥಾಟ್ಸ್ ಅವ್ರಿಗಿದೆ. ಟೋಟಲ್ ಆಗಿ ಹೇಳ್ಬೇಕಂದ್ರೆ ಪಾಯಿಂಟ್ ನಂಬರ್ 2 ನಿಮಗೆ ಇಲ್ಲಿ ಯಾರಿಗಿದು ರೆಸನೇಟ್ ಆಗುತ್ತೋ ಅವ್ರ ಮಾತ್ರ ತೊಗೊಳ್ಳಿ. ನಿಮಗೆ ಮೆಂಟಲಿ ಡಿಸ್ಟರ್ಬ್ ಆಗಬೇಕು, ನಿಮಗೆ ಹುಚ್ಚು ಹಿಡಿಬೇಕು, ನೀವು ನಿಮ್ಮ ಮನೆ ಬಿಟ್ಟು ದೂರ ಹೋಗಬೇಕು, ನಿಮ್ಮ ತಂದೆ ತಾಯಿನ ಬಿಟ್ಟು ದೂರ ಹೋಗಬೇಕು, ಹಾಗೆ ನಿಮ್ಮ ಮಕ್ಕಳನ್ನ ಬಿಟ್ಟು ನೀವು ದೂರ ಹೋಗಬೇಕು. ನಿಮ್ಮ ಹಸ್ಬೆಂಡ್, ನಿಮ್ಮ ದಾಂಪತ್ಯ ಜೀವನದಲ್ಲಿ ನೆಗೆಟಿವಿಟಿ ಆಗಬೇಕು. ನಿಮ್ಮ ಒಬ್ಬರು ಮಾತು ಒಬ್ಬರು ಕೇಳಬಾರ್ದು, ಒಬ್ಬರು ಮುಖ ಒಬ್ಬರು ನೋಡಬಾರ್ದು ಅನ್ನೋ ಒಂದು ಕೆಟ್ಟ ಆಲೋಚನೆ ಆ ವ್ಯಕ್ತಿದು ಏನಿದೆ, ಆ ವ್ಯಕ್ತಿಗೆ ನಿಮ್ಗೆ ಆ ರೀತಿ ನೆಗೆಟಿವಿಟೀಸ್ನ ಮಾಡಿದ್ದಾರೆ ಪಾಯಿಂಟ್ ನಂಬರ್
2. ತುಂಬ ವಿಚಾರದಲ್ಲಿ ತುಂಬ ಭಾವುಕರಾಗ್ತಿದ್ದೀರಾ, ನಿರ್ಧಾರ ತಗೊಳಕ್ಕಾಗ್ತಿಲ್ಲ, ನೀವು ದುಡುಕಿ ಬೇರೆ ನಿರ್ಧಾರ, ತಪ್ಪು ನಿರ್ಧಾರನ ತಗೋತಿದ್ರಿ. ಪಾಲ್ ನಂಬರ್ 2. ಹಾಗೆ ನೀವು ಏಡಿಗಳಲ್ಲ, ನೀವು ಧೈರ್ಯದಿಂದ ನಿಭಾಯಿಸುವಂತಹ ಶಕ್ತಿ ಇರುವಂತಹ ದೇವರು ನಿಮಗೆ ಅಂತ ಒಂದು ಶಕ್ತಿನ ಕೊಟ್ಟಿದ್ದಾರೆ, ಅದನ್ನು ಉಪಯೋಗಿಸ್ತಾ ಇದ್ದೀರಾ. ಪಾಲ್ ನಂಬರ್ 2. ಆ ವ್ಯಕ್ತಿಗಳು ಏನು ಮಾಡಿದ್ದಾರೆ, ಅವರ ಒಂದು ಸ್ಥಾನ ಗೌರವನ ಬಿಟ್ಟು ದೂರ ಹೋಗ್ತಿದ್ದಾರೆ, ಅವರು ಏಡಿಗಳಾಗ್ತಿದ್ದಾರೆ. ನಿಮಗೇನು ಈ ರೀತಿ ಆಗಬೇಕು ಅಂತ ಕೇಡನ್ನ ಬಯಸಿದ್ದಾರೆ, ರಾಂಗ್ ಆಗಿ ನಿಮಗೆ ತೊಂದರೆನ ಮಾಡಿದ್ದಾರೆ. ನೀವು ಅವ್ರಿಗೆ ಸದಾ ಒಳ್ಳೆಯದನ್ನೇ ಬಯಸಿದ್ದೀರಾ, ಸದಾ ಅವರ ಲೈಫಲ್ಲಿ ತುಂಬಾ ಸಕ್ಸಸ್ ಕಾಣಬೇಕು ಅಂತ ನೀವು ತುಂಬ ಪ್ರೇಯರ್ ಮಾಡಿದ್ದೀರಾ, ಅವ್ರಿಗೆ ಒಳ್ಳೇದಾಗಲಿ ಅಂತ ಬಯಸಿರೋಂತಹ ಮನಸ್ಸು ನಿಮ್ಮದು. ಆದರೆ ನಿಮ್ಮ ಪ್ರೀತಿಯ ಜೀವನದಲ್ಲಿ ಸಮಸ್ಯೆಗಳಾಗಬೇಕು. ನೀವು ಇಷ್ಟಪಟ್ಟಿರೋ ಹುಡುಗಿ ನಿಮಗೆ ಸಿಗಬಾರ್ದು, ನಿಮಗೆ ವಧುವಾರ ಕೂಡ ಸೆಟ್ ಆಗಬಾರ್ದು. ಹಾಗೆ ನಿಮ್ಮ ದಾಂಪತ್ಯ ಜೀವನಕ್ಕೂ ತೊಂದರೆ ಆಗಬೇಕು. ಹಾಗೆ ಇಲ್ಲಿ ನಿಮ್ಮ ಪ್ರೆಗ್ನೆನ್ಸಿ ವಿಚಾರದಲ್ಲೂ ತೊಂದರೆ ಆಗಬೇಕು. ನಿಮ್ಮ ತಂದೆ ತಾಯಿ ನಿಮ್ಮನ್ನು ದ್ವೇಷಿಸಬೇಕು, ಅಥವಾ ನೀವು ನಿಮ್ಮ ತಂದೆ ತಾಯಿನ ದ್ವೇಷಿಸೋ ರೀತಿ ಇಲ್ಲಿ ನಿಮ್ಮ ಶತ್ರುಗಳು ಮಾಡಿದ್ದಾರೆ. ಇಲ್ಲಿ ಮೇಲ್ ಆ್ಯಂಡ್ ಫೀಮೇಲ್ ಬೋತ್ ಎನರ್ಜೀಸ್ ಕೂಡ ಇದೆ ಇಲ್ಲಿ ಪಾಲ್ ನಂಬರ್ 2ಗೆ. ಹಾಗೆ ತಪ್ಪು ನಿರ್ಧಾರಗಳನ್ನ ನೀವೇನು ತಗೊಂಡು ಯಾರಿಗೆ ನೋವು ಮಾಡಿದ್ದೀರಾ, ಪಾಲ್ ನಂಬರ್ 2 ನೀವು ಮಾಡಿಲ್ಲ, ಆ ರೀತಿ ಮಾಡಿಸಿದ್ದಾರೆ ನೆಗೆಟಿವಿಟಿ ಮಾಡಿ. ಆ ಬ್ಲಾಕೇಜಸ್ಸಿಂದ ನೀನು ಆಗಲೇ ಹೇಳಿದಾಗೆ ಒಂದು ಸ್ಥಳಕ್ಕೆ ನೀವು ಹೋಗ್ತಿದ್ದೀರಾ, ಅಲ್ಲಿ ಇರುವಂತಹ ಚೇಂಜಸ್, ಬದಲಾವಣೆ ನಿಮ್ಮ ಲೈಫ್ ಲಾಂಗ್ ಅದು ಒಂದು ರೀತಿ ಮೆಮೊರೀಸ್, ಅದನ್ನು ಮರೆಯೋಕ್ಕಾಗದಿರುವಂತಹ ಒಂದು ಬದಲಾವಣೆನ ನೀವು ನೋಡ್ತಿದ್ದೀರಾ. ಹಾಗೆ ನಿಮ್ಮ ಶತ್ರುಗಳಿಗೆ ನಿಮ್ಮನ್ನು ಟಚ್ ಮಾಡಿದ್ರೆ ಏನಾಗುತ್ತೆ ಅನ್ನೋ ಒಂದು ಪನಿಷ್ಮೆಂಟ್ ಕೂಡ ನಿಮಗೆ ಸಿಗ್ತಿದೆ. ಇದನ್ನು ನೀವು ತುಂಬ ದಿನನಿತ್ಯ ಪ್ರತಿ ಗುರುವಾರ ನೀವು ರಾಯರನ್ನು ಕೂಡ ಪ್ರಾರ್ಥನೆ ಮಾಡ್ತಿರ್ಬೋದು, ರಾಯರ ಸನ್ನಿಧಾನಕ್ಕೆ ಹೋಗ್ತಿರ್ಬೋದು, ಅಥವಾ ನೀವು ಹೆಜ್ಜೆ ನಮಸ್ಕಾರ ಮಾಡ್ತಿರ್ಬೋದು. ಈ ಒಂದೆಲ್ಲ ಸಮಸ್ಯೆಯಿಂದನೂ ನನ್ನನ್ನು ದೂರ ಮಾಡುವಂಥ ನೀವೇನು ಪ್ರಾರ್ಥನೆ ಮಾಡಿದ್ದೀರಾ, ಆ ಪ್ರಾರ್ಥನೆ ರಾಯರಿಗೆ ಸಲ್ಲಿದೆ. ನಿಮಗೆ ಆಗಿರುವಂತಹ ನೆಗೆಟಿವಿಟಿ ವಾಪಸ್ ಅದಕ್ಕಿಂತ ಹೆಚ್ಚು ಪಟ್ಟ ಅವರು ನೋವು ತಿಂತಿರೋದನ್ನ ನೀವು ನೋಡ್ತೀರಾ ಮುಂದಿನ ದಿನಗಳಲ್ಲಿ. ಆಲ್ರೆಡಿ ನೀವು ನೋಡ್ತಿರ್ಬೋದು ಆ ಪೇನ್ ಅನುಭವಿಸ್ತಾ ಇರೋದನ್ನು. ಹಾಗೆ ಯಾವುದೇ ಒಂದು ನೀವು ನಿರ್ಧಾರ ತಗೊಳ್ಳಿಕ್ಕೂ ಕೂಡ ನಿಮಗೆ ತುಂಬಾ ಸ್ಟ್ರಕ್ ಅನ್ನಿಸ್ತಿತ್ತು. ಮುಂದಿನ ದಿನಗಳಲ್ಲೂ ಕೂಡ ಸ್ವಲ್ಪ ವಿಚಾರವಾಗಿ ತುಂಬ ಆಲೋಚನೆ ಮಾಡಿ ನಿರ್ಧಾರಗಳನ್ನ ತಗೊಳ್ಳಿ. ನಿಮ್ಮ ಹೊಸ ಕೆಲಸಕ್ಕಾಗಿರ್ಬಹುದು, ನಿಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಿರೋ ನಿರ್ಧಾರಗಳಾಗಿರಬಹುದು, ಆ ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಗಮನ ಕೊಡಿ. ಬಿಕಾಸ್ ನೀವು ಎಡಬೇಕು ಅನ್ನೋದನ್ನು ಕಾಯ್ತಿದ್ದಾರೆ ನಿಮ್ಮ ಸುತ್ತ ಇರುವಂತಹ ಜನಗಳು, ನಿಮ್ಮ ಎನಿಮೀಸ್. ಖಂಡಿತ ತುಂಬ ಶ್ರಮ ಹಾಕಿದ್ದೀರಾ ಪಾಲ್ ನಂಬರ್ 2 ಕೆಲವು ವಿಚಾರಗಳಿಗೆ. ನಿಮ್ಮ ಒಂದು ಬಿಸ್ನೆಸ್ ವಿಚಾರವಾಗಿ, ನಿಮ್ಮ ಒಂದು ಕುಟುಂಬದಲ್ಲಿ ನಿಮ್ಮ ಮಕ್ಕಳ ಆರೋಗ್ಯ ಕೂಡ ಹದಗೆಡಬೇಕು ಅನ್ನೋ ಒಂದು ಇಷ್ಟು ಕೀಳ್ಮಟ್ಟದಲ್ಲಿ ನೆಗೆಟಿವಿಟೀಸ್ನ ಏನು ಮಾಡಿದ್ದಾರೆ, ಅಷ್ಟು ಕೆಟ್ಟದಾಗಿ ಆ ವ್ಯಕ್ತಿಗಳು ನಿಮಗೆ ಬಯಸಿದ್ದಾರೆ. ಖಂಡಿತ ನೀವು ನಂಬಿರುವಂತಹ ಭಗವಂತ ನಿಮ್ಮ ಜೊತೆಗಿದ್ದಾರೆ. ಹೆಚ್ಚು ನಿಮಗೆ ಆಗಾಗ ನೀವು ಉಗುರನ್ನ ಕಚ್ತಿರ್ಬೋದು, ಅಥವಾ ಉಗುರಿನ ಬಾಯಿಂದ ಕಿತ್ತು ಎಸೆಯೋದಾಗಿರ್ಬೋದು, ಅಥವಾ ಈ ಥರ ಕೆಟ್ಟ ಹ್ಯಾಬಿಟ್ಸ್ ಇದ್ದರೆ ದಯವಿಟ್ಟು ಅದನ್ನು ಸ್ಟಾಪ್ ಮಾಡಿ. ಪಾಲ್ ನಂಬರ್ 2, ಉಗುರನ್ನ ನೀವು ಏನು ನೇಲ್ ಕಟ್ಟರಲ್ಲೇ ಕಟ್ ಮಾಡಿ, ಬಾಯಿಂದ ಕೀಳಬೇಡಿ. ಹಾಗೆ ಅದನ್ನು ಯಾವುದು ತುಳಿದೇ ಇರೋ ಸ್ಥಳಕ್ಕೆ ಹಾಕಿ. ಬಿಕಾಸ್ ಅದರಿಂದ ಕೂಡ ನಿಮಗೆ ಹಿಂದೆ ಪಾಸ್ಟಲ್ಲಿ ಕೂಡ ನೆಗೆಟಿವಿಟೀಸ್ ಅದರಿಂದ ಕೂಡ ಆಗಿರಬಹುದು. ಪಾಲ್ ನಂಬರ್ 2ಗೆ ನಿಮ್ಮ ಪ್ರೀತಿಯ ಜೀವನದಲ್ಲೂ ಕೂಡ ನಿಮ್ಮ ಒಂದು ಇಷ್ಟಪಟ್ಟಿರೋ ಪರ್ಸನ್ನಿಂದ ನೀವು ದೂರ ಆಗ್ತಿದ್ದೀರಾ ಇನ್ನೇನು ಅನ್ನೋ ಅಷ್ಟರಲ್ಲಿ ಆ ವ್ಯಕ್ತಿ ಹತ್ರ ನೀವು ತುಂಬ ಕೂತು ತಾಳ್ಮೆಯಿಂದ ಮಾತಾಡಿದ್ದೀರಾ. ನಿಮ್ಮ ಪ್ರೀತಿಯ ವಿಚಾರದಲ್ಲೂ ಕೂಡ ಥರ್ಡ್ ಪಾರ್ಟೀಸಿಂದ ಆ ಒಂದು ನಿಮ್ಮ ಎನಿಮೀಸಿಂದ ತೊಂದರೆ ಆಗಿತ್ತು. ಮುಂದಿನ ದಿನಗಳಲ್ಲಿ ಹಾಗೂ ಈಗಿನ ಸದ್ಯದ ಪರಿಸ್ಥಿತಿಯಲ್ಲಿ ಏನು ಚೇಂಜಸ್ ಆಗಿದೆ, ಮುಂದಿನ ದಿನಗಳಲ್ಲೂ ಆ ಒಂದು ಕೆಟ್ಟ ದೃಷ್ಟಿ ನಿಮ್ಮ ಪ್ರೀತಿ ಮೇಲೆ ಬೀಳ್ತಿದೆ. ಅದ್ರ ವಿಚಾರವಾಗೂ ಕೂಡ ನೀವು ಗಮನ ಕೊಡಬೇಕಿದೆ, ಎಚ್ಚರಿಕೆ ವಹಿಸಬೇಕಾಗಿದೆ. ಪಾಲ್ ನಂಬರ್ 2, ನಿಮ್ಮನ್ನು ಇನ್ನಷ್ಟು ಪ್ರೊಟೆಕ್ಷನ್ ಮಾಡ್ತಿದ್ದಾರೆ, ನಿಮ್ಮನ್ನ ಇನ್ನಷ್ಟು ಗೈಡ್ ಮಾಡ್ತಿದ್ದಾರೆ. ನಿಮ್ಮ ಲೈಫಿಗೆ ಈ ಒಂದು ಕ್ಲೆನ್ಸ್ ಮಾಡಲಿಕ್ಕೆ ನಿಮ್ಮ ಲೈಫಿಗೆ ಹೊಸ ಪರ್ಸನ್ ಕೂಡ ಬರ್ತಿದ್ದಾರೆ. ಈ ನೆಗೆಟಿವಿಟಿ, ನಿಮ್ಮ ಶತ್ರುಗಳು ಈ ನೆಗೆಟಿವಿಟಿ ಮಾಡಿದ್ದಾರೆ, ಅದಕ್ಕೆ ಒಂದು ಸ್ಟಾಪ್ ಮಾಡ್ತಿದ್ದಾರೆ ಆ ಒಂದು ನೆಗೆಟಿವಿಟಿನ. ಪಾಲ್ ನಂಬರ್
ಹಣಕಾಸಿನ ವಿಚಾರದಲ್ಲೂ ಕೂಡ ತುಂಬಾ ಸಾಲನ ಮಾಡ್ಕೊಂಡಿದ್ದೀರಾ. ನೀವು ತುಂಬ ಸಾಲ ಮಾಡ್ಕೋಬೇಕು, ಹಾಗೂ ನಿಮ್ಮ ಒಂದು ಕೆಲಸಗಳು ಇನ್ಕಂಪ್ಲೀಟ್ ಆಗಬೇಕು, ಏಳಿಗೆ ಆಗಬಾರ್ದು. ನೀವೇನು ಸ್ವಂತ ಮನೆ ಪರ್ಚೇಸ್ ಮಾಡಬೇಕು ಅಂತ ಕನಸನ್ನು ಇಟ್ಕೊಂಡಿದ್ದೀರಾ, ಅದು ನೆರವೇರಬಾರ್ದು. ನಿಮ್ಮ ವಿಚಾರ ನಿಮಗಿನ್ನ ನಿಮ್ಮ ಶತ್ರುಗಳು ತುಂಬ ಅಬ್ಸರ್ವ್ ಮಾಡ್ತಿದ್ದಾರೆ. ನಿಮ್ಮ ಶತ್ರುಗಳನ್ನ ನಿಮ್ಮ ಜೊತೆಗೆ ಇಟ್ಕೊಂಡಿದ್ದೀರಾ. ಅವ್ರು ಏನು ಮಾಡ್ತಿದ್ದಾರೆ, ನೀವೇನು ಮಾಡ್ತಿದ್ದೀರಾ ಅನ್ನೋದನ್ನು ಹೆಚ್ಚಾಗಿ ಗಮನ ಕೊಡ್ತಿದ್ದಾರೆ. ನೀವು ಮುಂದಿನ ದಿನಗಳಲ್ಲಿ ನಿಮ್ಮ ಶತ್ರುಗಳು ಯಾರು ಅನ್ನೋದು ಗೊತ್ತಾಗ್ತಿಲ್ಲ, ಬಟ್ ನಿಮ್ಗೆ ಇಷ್ಟೆಲ್ಲ ನೆಗೆಟಿವಿಟಿ ಆಗ್ತಿದೆ ಅಂತ ನೀವು ಅಂದ್ಕೊಂಡಿದ್ರೆ ಪೈಲ್ ನಂಬರ್ 2 ಯಾರಿಗಿದು ರೆಸಿನೇಟ್ ಆಗುತ್ತೆ ಅವ್ರ ಮಾತ್ರ ತಗೊಳ್ಳಿ. ಖಂಡಿತ ಆ ವ್ಯಕ್ತಿಗಳು ಯಾರು ಅನ್ನೋದು ನೀವು ಒಂದು ರೀತಿ ನಿಮ್ಮ ಕಣ್ಮುಂದೆ ಗೊತ್ತಾಗ್ತಿದೆ, ಅದನ್ನು ಗೋಚರ ಆಗ್ತಿದೆ. ನಿಮ್ಮ ನಂಬಿರೋ ದೇವ್ರು ನಿಮ್ಗೆ ಅದನ್ನು ತೋರಿಸ್ಕೊಡ್ತಿದ್ದಾರೆ. ಯು ಕ್ಯಾನ್ ನಾಟ್ ಬಿಲೀವ್ ಆ ವ್ಯಕ್ತಿಗಳ ಅಂತ ನಿಮಗೆ ನೀವು ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕಾಗ್ತಿಲ್ಲ. ಆ್ಯಂಡ್ ನೀವು ತುಂಬ ಅವ್ರನ್ನ ತುಂಬಾ ಪ್ರೊಟೆಕ್ಟ್ ಮಾಡಿದ್ದೀರಾ, ಅವರ ಒಂದು ಪ್ರಾಣನ ಕಾಪಾಡಿದ್ದೀರಾ, ಅವರ ಒಂದು ಕುಟುಂಬನ ರಕ್ಷಣೆ ಮಾಡಿದ್ದೀರಾ. ಅವರು ತುಂಬ ನೊಂದಿದಾಗ ನೀವು ಅವ್ರಿಗೆ ಕೈ ಹಿಡಿದು ಕಾಪಾಡಿದ್ದೀರಾ ಪೈಲ್ ನಂಬರ್ 2. ಬಟ್ ಮುಂದಿನ ದಿನಗಳಲ್ಲಿ ಈ ವ್ಯಕ್ತಿನೇ ನೀವು ನೆಗೆಟಿವಿಟಿ ಮಾಡಿದ್ದಾರೆ ಅನ್ನೋದನ್ನು ನೀವು ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕಾಗ್ತಿಲ್ಲ. ಅದು ಕೂಡ ನಿಮಗೆ ವಿಚಾರ ತಿಳಿತಿದೆ. ಎಸ್, ಪೈಲ್ ನಂಬರ್ 2. ಹಾಗೆ ನಿಮ್ಮ ಶತ್ರುಗಳು, ನಿಮ್ಮ ಎನಿಮೀಸ್, ಇಲ್ಲಿ ಯಾರು ಆ ವ್ಯಕ್ತಿ ನಿಮ್ಗೆ ಯಾರ ಮೇಲೆ ಡೌಟ್ ಇದೆ ಆ ವ್ಯಕ್ತಿಗಳು ಪ್ರತಿ ಅಮಾವಾಸ್ಯೆ ಆಗಿರ್ಬೋದು ಆ ಒಂದು ದಿನದಲ್ಲಿ ಹೆಚ್ಚಿನ ಒಂದು ನಿಮಗೋಸ್ಕರ ಪ್ರಾರ್ಥನೆ, ನಿಮಗೋಸ್ಕರ ಆ ವ್ಯಕ್ತಿಗಳು ತುಂಬ ಓಡಾಡ್ತಿದ್ದಾರೆ. ನಿಮ್ಮ ಲೈಫಲ್ಲಿ ಏನಾಗ್ತಿದೆ ಅನ್ನೋದು ತಿಳಿದು ಅದನ್ನು ಸ್ಟಾಪ್ ಮಾಡಲಿಕ್ಕೆ ಅವ್ರಿಗೆ ದಾರಿಗಳು ಸಿಗ್ತಿದೆ ಪೈಲ್ ನಂಬರ್ 2. ಬಟ್ ಆ ದಾರಿನ ಸ್ಟಾಪ್ ಮಾಡ್ತಿದ್ದಾರೆ ನೀವು ನಂಬಿರುವಂತಹ ದೇವರು. ಹಾಗೆ ನೀವು ಅದನ್ನು ಕೂಡ ಸ್ಟಾಪ್ ಮಾಡ್ತಿದ್ದೀರಾ. ನಿಮ್ಮನ್ನು ಪ್ರೊಟೆಕ್ಟ್ ನೀವು ಮಾಡ್ತಿದ್ದೀರಾ, ನಿಮ್ಮ ಮನೇನೂ ಕೂಡ ನೀವು ಪ್ರೊಟೆಕ್ಟ್ ಮಾಡ್ತಿದ್ದೀರಾ. ಹಾಗೆ ನಿಮ್ಗೆ ಏನು ನೆಗೆಟಿವಿಟೀಸ್ ಆಗಿದೆ ಆ ಕ್ಷಣ ನೀವು ನೋವು ತಿಂತಿದ್ದೀರಾ. ಬಟ್ ಮುಂದಿನ ದಿನಗಳಲ್ಲಿ ಆ ವ್ಯಕ್ತಿಗಳು ಲೈಫ್ ಲಾಂಗ್ ಆ ಒಂದು ನೋವನ್ನ ತಿನ್ನುವಂತಹ ಸಮಯ ಕೂಡ ಬರ್ತಿದೆ. ಹಾಗೆ ಅದನ್ನು ಕೂಡ ನೀವು ಅಬ್ಸರ್ವ್ ಮಾಡ್ತಿದ್ದೀರಾ ಪೈಲ್ ನಂಬರ್ 2. ಎಸ್, ಒಂದು ರೀತಿ ನಿಮ್ಮಲ್ಲಿರುವಂಥ ಟ್ಯಾಲೆಂಟ್ ಆ ವ್ಯಕ್ತಿಗಳಿಗೆ ಇಷ್ಟ ಆಗ್ತಿಲ್ಲ. ನಿಮ್ಮ ಒಂದು ಬೆಳವಣಿಗೆ ಪ್ರತಿದಿನ ನೀವು ಒಂದೊಂದು ಹೆಜ್ಜೆ ಏನು ಕಷ್ಟಪಟ್ಟು ಇಟ್ಟು ಮುಂದೆ ಹೋಗ್ತಿದ್ದೀರಾ. ನಿಮ್ಮ ಲೈಫಲ್ಲಿ ಯಶಸ್ಸು ಏಳಿಗೆನ ನೋಡ್ತಿದ್ದೀರಾ. ಹಾಗೆ ನೀವು ಸ್ವಂತವಾಗಿ ಮನೆ, ಕಾರ್, ಎನಿಥಿಂಗ್ ನಿಮ್ಮ ಸ್ವಂತ ದುಡಿಮೆಯಿಂದ ಏನು ಪರ್ಚೇಸ್ ಮಾಡಿದ್ದೀರಾ ಅದಕ್ಕೆ ಡ್ಯಾಮೇಜಸ್ ಆಗಬೇಕು, ನಿಮ್ಮ ಲೈಫಿಗೆ ಡ್ಯಾಮೇಜ್ ಆಗಬೇಕು, ನಿಮಗೆ ಪ್ರೀತಿ ಅನ್ನೋ ಸಿಗಬಾರ್ದು, ಗೌರವ ಅನ್ನೋ ಸಿಗಬಾರ್ದು ಅನ್ನೋ ಒಂದು ನೆಗೆಟಿವಿಟೀಸ್ನ ಏನು ಮಾಡಿದ್ದಾರೆ. ನೀವು ನಂಬಿರುವಂಥ ದೈವ ಶಕ್ತಿ ನಿಮ್ಮನ್ನು ಒಂದು ಪ್ರೊಟೆಕ್ಷನ್ ಮಾಡಿದೆ. ಹಾಗೆ ನೀವು ಯಾವ ಸ್ಥಳಕ್ಕೆ ಹೋಗಬೇಕು, ನೀವು ಏನು ಕೆಲಸ ಮಾಡಬೇಕು, ನೀವು ಯಾವುದನ್ನು ಮಾತಾಡಬೇಕು, ನೀವು ಯಾವುದನ್ನು ಮಾತಾಡಬಾರ್ದು, ಎಲ್ಲವನ್ನು ನೀವು ನಂಬಿರೋ ದೈವಶಕ್ತಿ ನಿಮ್ಮನ್ನು ತುಂಬಾ ಪ್ರೊಟೆಕ್ಟ್ ಗೈಡ್ ಮಾಡ್ತಿದೆ ಪೈಲ್ ನಂಬರ್ 2. ಎಸ್, ನಿಮ್ಮ ಒಂದು ಶತ್ರುಗಳು ನಿಮ್ಗೆ ಎಷ್ಟೇ ಒಂದು ಸಮಸ್ಯೆ ಮಾಡಿದ್ರು ಆ ಕ್ಷಣ ನೀವು ನೋವು ತಿಂತೀರಾ, ಮತ್ತೆ ಪುನಃ ಅದರಿಂದ ಹೊರಗಡೆ ಬಂದು ಧೈರ್ಯದಿಂದ ಮುನ್ನುಗ್ತೀರಾ. ಆ ಒಂದು ಗಮನ ಕೂಡ ನಿಮ್ಮ ಶತ್ರುಗಳು ನಿಮ್ಮಿಂದ ಅಬ್ಸರ್ವ್ ಮಾಡಿದ್ದಾರೆ. ಹಾಗೆ ನಿಮ್ಮ ದಾಂಪತ್ಯ ಜೀವನದಲ್ಲಿ ಏನು ನೆಗೆಟಿವಿಟೀಸ್ ನಿಮ್ಮ ಶತ್ರುಗಳು ಮಾಡಿದ್ದಾರೆ, ನಿಮ್ಮ ಒಂದು ದಾಂಪತ್ಯ ಜೀವನಕ್ಕೆ ತೊಂದರೆ ಆಗಬೇಕು ಅನ್ನೋ ನೆಗೆಟಿವಿಟೀಸ್ನ ಮಾಡಿದ್ದಾರೆ. ಆ ನೆಗೆಟಿವಿಟೀಸ್ ಕೂಡ ರಿಮೂವ್ ಆಗ್ತಿದೆ ಮುಂದಿನ ದಿನಗಳಲ್ಲಿ. ಇನ್ನು 14 ಡೇಸ್ ಆಗಿರ್ಬೋದು ಅಥವಾ 14 ಡೇಸಲ್ಲಿ ನಿಮಗೆ ಇನ್ನಷ್ಟು ಕ್ಲಾರಿಟಿ ಸಿಗ್ತಿದೆ. ನಿಮ್ಮ ಒಂದು ನೆಗೆಟಿವಿಟೀಸ್ ನಿಮ್ಮ ಶತ್ರುಗಳು ಏನು ಮಾಡಿದ್ದಾರೆ ಅದರಿಂದ ಕೂಡ ನೀವು ರಿಮೂವ್ ಆಗ್ತಿದ್ದೀರಾ. ಇನ್ನಷ್ಟು ಅಂಡರ್ಸ್ಟ್ಯಾಂಡಿಂಗ್ ನಿಮ್ಮ ಒಂದು ಪ್ರೀತಿಯ ಜೀವನದಲ್ಲಿ, ನಿಮ್ಮ ದಾಂಪತ್ಯ ಜೀವನದಲ್ಲಿ ಸಿಗ್ತಿದೆ. ಹಾಗೆ ನಿಮ್ಮ ಕಣ್ಣೀರು ಏನಿದೆ ಆ ಒಂದು ಕಣ್ಣೀರು ಭಗವಂತನಿಗೆ ಗೊತ್ತಾಗಿದೆ, ತಿಳಿದಿದೆ. ಹಾಗೂ ನೀವು ಅಲೋನ್ ಏನು ಫೀಲ್ ಮಾಡ್ತಿದ್ದೀರಾ, ನಿಮ್ಮ ಲೈಫಲ್ಲಿ ಒಂಟಿತನ ಕಾಡಬೇಕು, ನಿಮಗೆ ಹುಚ್ಚಿಡಿಬೇಕು ಅಂತ ಈ ನೆಗೆಟಿವಿಟೀಸ್ನ ಮಾಡಿದ್ದಾರೆ ಪೈಲ್ ನಂಬರ್ 2. ಸಾರಿ, ಬಟ್ ನನಗೆ ಇಲ್ಲಿ ಎನರ್ಜೀಸ್ ಬಂದಿದೆ, ನಾನು ಅದನ್ನು ಮಾತ್ರ ತಿಳಿಸ್ತಿದ್ದೀನಿ. ಆ ಒಂದು ನೆಗೆಟಿವಿಟೀಸ್ ಖಂಡಿತ ವಾಪಸ್ ಅವ್ರಿಗೆ ರಿಟರ್ನ್ ಆಗ್ತಿದೆ. ಹ್ಯಾಪಿ ಕಾರ್ಡ್ ಬಂದಿದೆ. ಖಂಡಿತ ನಿಮ್ಮ ಒಂದು ಲೈಫಲ್ಲಿ ಏನು ನೆಗೆಟಿವಿಟೀಸ್ ಇದೆ ಅದು ಆ ಒಂದು ಕೀ ಲಾಕ್ ಮಾಡಿ ಬಿಟ್ಟಿದ್ದಾರೆ ನಿಮಗಾಗಿ. ಆ ಲಾಕ್ನ ನೀವು ನಂಬಿರೋ ದೈವಶಕ್ತಿ ಓಪನ್ ಮಾಡ್ತಿದೆ. ಆ ಒಂದು ನೆಗೆಟಿವಿಟೀಸ್ ನಿಮ್ಮ ಲೈಫಲ್ಲಿ ಏನು ಸಮಸ್ಯೆಗಳಾಗಿದೆ ಅದು ವಾಪಸ್ ಅವ್ರಿಗೆ ಟರ್ನ್ ಬ್ಯಾಕ್ ಆಗ್ತಿದೆ. ಅವ್ರಿಗೆ
ತುಂಬ ಮಾನಸಿಕವಾಗಿ ಅವರು ತುಂಬ ಕುಗ್ತಿದ್ದಾರೆ, ನಿಮ್ಮ ಶತ್ರು ಪಾಯಲ್ ನಂಬರ್ 2. ಹಾಗೆ ಇಷ್ಟು ದಿವಸ ಯಾವ ಕೆಲಸ ತಡೆ ಆಗಿ ನಿಂತಿದೆ ಆ ಕೆಲಸ ಕೂಡ ಫಾಸ್ಟಾಗಿ ಮೂವ್ ಆಗ್ತಿದೆ. ನಿಮ್ಮ ಒಂದು ಕನಸು ಏನಾಗಿತ್ತು ಆ ಕನಸನ್ನು ನನಸು ಮಾಡ್ಕೋಬೇಕು ಅಂತ ವೆಯ್ಟ್ ಮಾಡ್ತಿದ್ದೀರಾ. ಬಟ್ ತುಂಬ ನಂಬಿರುವಂಥ ವ್ಯಕ್ತಿಗಳು ನಿಮಗೆ ಸಡನ್ನಾಗಿ ಈ ರೀತಿ ಮಾಡ್ತಿದ್ದಾರೆ ಅಂತ ಗೊತ್ತಾಗಿದಾಗ ತುಂಬ ಮನಸ್ಸಿಗೆ ಬೇಜಾರಾಗ್ತಿದೆ ಪಾಯಲ್ ನಂಬರ್ 2ಗೆ. ಬಟ್ ಯಾರನ್ನ ನೀವು ತುಂಬ ಆತ್ಮೀಯರು ನನ್ನವರು ಅಂತ ಅಂದ್ಕೊಂಡಿದ್ದೀರಾ ಆ ವ್ಯಕ್ತಿಗಳೇ ನಿಮಗೆ ಒಂದು ರೀತಿ ನಿಮ್ಮ ದಾರಿಗೆ ಅಡ್ಡವಾಗಿದ್ದಾರೆ ಪಾಯಲ್ ನಂಬರ್ 2. ಬಟ್ ನಿಮಗೆ ತುಂಬಾ ಪ್ರೊಟೆಕ್ಷನ್ ಇದೆ ಏಂಜಲ್ಸಿಂದ, ಹಾಗೂ ನೀವು ನಂಬಿರೋ ದೈವಶಕ್ತಿಯಿಂದ ನಿಮ್ಮನ್ನು ತುಂಬಾ ಪ್ರೊಟೆಕ್ಷನ್ ಆಗಿದೆ. ನಿಮ್ಮ ಪ್ರೀತಿಗೆ ಏನು ಬ್ಲಾಕೇಜಸ್ ಆಗಿದೆ, ನೀವು ಆ ವ್ಯಕ್ತಿ ಜೊತೆ ನಿಮ್ಮ ಪರ್ಸನ್ ಜೊತೆ ನೀವು ಹೆಚ್ಚಾಗಿ ಇರಬಾರ್ದು, ನಿಮ್ಮ ಪ್ರೀತಿಗೆ ಬ್ಲಾಕೇಜಸ್ ಆಗಬೇಕು ಅಂತ ನೆಗೆಟಿವಿಟೀಸ್ನ ಏನು ಮಾಡಿದ್ದಾರೆ ಆ ಒಂದು ನೆಗೆಟಿವ್ ಕೂಡ ರಿಮೂವ್ ಆಗ್ತಿದೆ. ನಿಮ್ಮ ಮ್ಯಾರೇಜ್ಗೆ ಸಂಬಂಧಪಟ್ಟಾಗಿ ಏನು ನೆಗೆಟಿವಿಟೀಸ್ ಮಾಡಿದ್ದಾರೆ ಅದು ಕೂಡ ಮುಂದಿನ ದಿನಗಳಲ್ಲಿ ಆ ನೆಗೆಟಿವಿಟಿಯಿಂದ ರಿಮೂವ್ ಆಗ್ತಿದ್ದೀರಾ. ಹಾಗೆ ನಿಮ್ಮ ಲೈಫಲ್ಲಿ ಒಂದು ರೀತಿ ಮ್ಯಾಜಿಕಲ್ಲಾಗಿ ಏನೋ ವರ್ಕ್ ಆಗ್ತಿದೆ, ಅದು ನಿಮ್ಮ ಶತ್ರುಗಳಿಗೊಂದು ರೀತಿ ಆಶ್ಚರ್ಯ ಅನ್ನಿಸ್ತಿರ್ಬೋದು. ಎಷ್ಟೇ ಸಮಸ್ಯೆ ಆದರೂ ಅವರು ತುಂಬ ಫಾಸ್ಟಾಗಿ ಮೂವ್ ಆಗ್ತಿದ್ದಾರೆ, ತುಂಬ ಚೆನ್ನಾಗಿದ್ದಾರೆ, ಏನೂ ಆಗ್ತಿಲ್ಲ ಅವ್ರಿಗೆ, ಏನು ನಾನು ಮಾಡಿದ್ದೇನೂ ತಡ್ತಿಲ್ವಲ್ಲ ಅನ್ನೋ ಒಂದು ಥಾಟ್ಸ್ ಆಗ್ತಿದೆ. ನಿಮಗೆ ಹೆಚ್ಚಿನ ಒಂದು ದೈವ ಬಲ ಹೆಚ್ಚಾಗಿದೆ, ನಿಮ್ಮ ಮನೆಯಲ್ಲಿ ದೈವ ಶಕ್ತಿ ಹೆಚ್ಚಾಗಿ ನಿಮ್ಮನ್ನು ಪ್ರೊಟೆಕ್ಷನ್ ಮಾಡ್ತಿದೆ ಪಾಯಲ್ ನಂಬರ್ 2. ಸ್ವಲ್ಪ ಮುಂದಿನ ದಿನಗಳಲ್ಲಿ ಯಾರೊಟ್ಟಿಗೆ ಮಾತಾಡೋದಿದ್ರು ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ. ಹಾಗೆ ಏನೇ ನಿರ್ಧಾರ ತಗೋಬೇಕಿದ್ರು ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡಿ ತಗೊಳ್ಳಿ. ನೀವೇನೇ ಕೆಲಸ ಮಾಡ್ತಿದ್ರು ಅದು ಗುಪ್ತವಾಗಿ ಕಾಪಾಡ್ಕೊಂಡು ಮಾಡಿ. ಆ ಕೆಲಸ ಆದಮೇಲೆ ನಂತರ ಯಾರಿಗಾದ್ರೂ ನಿಮ್ಮ ಶತ್ರುಗೆ ಗೊತ್ತಾದರೂ ಪರವಾಗಿಲ್ಲ, ಅದು ಮಾಡೋ ಮುಂಚೆ ಗೊತ್ತಾದರೆ ಸ್ವಲ್ಪ ಸಮಸ್ಯೆಗಳು ಕೂಡ ಆಗಬಹುದು ಪಾಯಲ್ ನಂಬರ್ 2. ಒಂದು ರೀತಿ ನಿಮಗೆ ಇನ್ನಷ್ಟು ಎಚ್ಚರಿಕೆ ಸಿಗ್ತಿದೆ, ಇನ್ನಷ್ಟು ಪ್ರೊಟೆಕ್ಷನ್ ಸಿಗ್ತಿದೆ. ಆ ಎಚ್ಚರಿಕೆ ನೀವು ಗಮನ ಕೊಟ್ಟರೆ ಖಂಡಿತ ಹೆಚ್ಚಿನ ಮಟ್ಟದ ಯಶಸ್ಸು ನಿಮಗೆ ಸಿಗ್ತಿದೆ. ನಿಮ್ಮ ಒಂದು ಮನೆಯಲ್ಲಿ ನಿಮ್ಮ ಹಿರಿಯರು, ನಿಮ್ಮ ತಾಯಿಯ ಆರೋಗ್ಯದಲ್ಲಿ, ನಿಮ್ಮ ತಾಯಿ ಸಮಾನರಾದ ಅವರ ಒಂದು ವಿಚಾರ ಆರೋಗ್ಯದಲ್ಲಿ, ಇನ್ನು ನಿಮ್ಮ ಶತ್ರುಗಳು ಆ ವ್ಯಕ್ತಿಗೆ ಸಮಸ್ಯೆಗಳು ಆಗ್ತಿದೆ ನಿಮ್ಮ ಕುಟುಂಬದಲ್ಲಿ, ಅದರಿಂದ ಕೂಡ ರಿಲೀಸ್ ಆಗ್ತಿದೆ. ಆರೋಗ್ಯದಲ್ಲಿ ಕೂಡ ಬದಲಾವಣೆಗಳಿದೆ. ಮುಂದಿನ ದಿನಗಳಲ್ಲಿ ಪಾಯಲ್ ನಂಬರ್ 2 ನಿಮ್ಮ ಎನಿಮೀಸ್ ನೀವು ನಡೆಯುವಂಥ ದಾರಿಯಲ್ಲಿ ಏನಾದರೂ ವಸ್ತುಗಳನ್ನು ಹಾಕಬಹುದು, ಅಥವಾ ನಿಮ್ಮ ಹತ್ರ ವಸ್ತುಗಳನ್ನು ಈಸ್ಕೊಳ್ಳಿಕ್ಕೆ ಕೂಡ ಬರ್ಬೋದು. ಅದು ಪೆನ್ನೇ ಆಗಿರ್ಬೋದು, ಪೇಪರೇ ಆಗಿರ್ಬೋದು, ಎನಿಥಿಂಗ್ ನೀವು ಟಚ್ ಮಾಡಿರುವಂತಹ ವಸ್ತುಗಳನ್ನು ಈಸ್ಕೊತಿರ್ಬಹುದು. ಅಥವಾ ನಿಮ್ಮ ಸುತ್ತ ಏನಾದರೂ ನೆಗೆಟಿವ್ ವಸ್ತುಗಳನ್ನು ನೀವು ದಾಟಬೇಕು ಅನ್ನೋ ಒಂದು ಉದ್ದೇಶದ ಕೂಡ ಏನಾದರೂ ಮಾಡಬಹುದು. ಅದ್ರ ಕಡೆಯೂ ಸ್ವಲ್ಪ ಗಮನ ಕೊಡಿ. ಬಿಕಾಸ್ ಆ ವಸ್ತುಗಳು ಅಥವಾ ನೀವು ಅದನ್ನು ಏನು ದಾಟ್ತಿದ್ದೀರಾ ಅದು ಸ್ವಲ್ಪ ನಿಮ್ಮ ಒಂದು ನಿಮ್ಮ ಒಂದು ಕಾಲು ಕೈಗಳಿಗೆ ತುಂಬ ಸ್ವಲ್ಪ ಪೇಯ್ನ್ ಆಗಬಹುದು ಪಾಯಲ್ ನಂಬರ್ 2. ಆ ವಿಚಾರಗಳು ಕೂಡ ಗಮನ ಕೊಡಿ. ಹಾಗೆ ನಿಮ್ಮ ವಸ್ತುಗಳನ್ನು ಕೇರ್ಫುಲ್ ಆಗಿಟ್ಕೊಳ್ಳಿ ಪಾಯಲ್ ನಂಬರ್ 2. ಎಸ್, ನಿಮ್ಮ ಸುತ್ತ ಒಂದು ಪ್ರೊಟೆಕ್ಷನ್ ಇದೆ ಅನ್ನೋದು ನಿಮ್ಮ ಶತ್ರುಗಳಿಗೆ ಗೊತ್ತಿದೆ. ನಿಮ್ಮ ಹತ್ರ ಇರುವಂತಹ ನೀವು ನಂಬುವಂತಹ ದೈವಶಕ್ತಿ ನಿಮ್ಮನ್ನು ಪ್ರೊಟೆಕ್ಷನ್ ಮಾಡ್ತಿದೆ ಅಂತ ಗೊತ್ತಿದೆ. ಅಂದರೂ ಆ ವ್ಯಕ್ತಿಗಳು ನಿಮ್ಮ ಒಂದು ಯಶಸ್ಸಿಗೆ, ನಿಮ್ಮ ಜೀವನಕ್ಕೆ ಏನು ಸಮಸ್ಯೆಗಳನ್ನ ಮಾಡ್ತಿದ್ದಾರೆ ಆ ಸಮಸ್ಯೆಗಳು ನಿಮಗೆ ಮುಂದಿನ ದಿನಗಳಲ್ಲಿ ತಾಗೋದಿಲ್ಲ. ಖಂಡಿತ ಹೆಚ್ಚಿನ ಮಟ್ಟದ ಸಕ್ಸಸ್ನ ನೀವು ನೋಡ್ತಿದ್ದೀರಾ. ಹಾಗೆ ಒಂದು ರೀತಿ ನೀವು ಅವರ ಲೈಫಲ್ಲಿ ಒಂದು ಟೀಚರ್ ಆಗಿ ಟೀಚಿಂಗ್ ಮಾಡ್ತಿದ್ದೀರಾ ಪಾಯಲ್ ನಂಬರ್ 2 ನಿಮ್ಮ ಶತ್ರುಗಳಿಗೆ. ನೀವು ಯಾರಿಗೆ ನಿಮ್ಮ ಸಮಸ್ಯೆಗಳು ಏನಾಗಿದೆ ಅದು ನಿಮಗಾದರೆ ಏನಾಗುತ್ತೆ ಅನ್ನೋದನ್ನು ನೀವು ಅವ್ರಿಗೆ ತೋರಿಸ್ಕೊಡ್ತಿದ್ದೀರಾ. ಒಂದು ಧೈರ್ಯದಿಂದ ಮುನ್ನುಗ್ತಿದ್ದೀರಾ ಪಾಯಲ್ ನಂಬರ್ 2. ಒಂದು ರೀತಿ ನಿಮ್ಮ ಶತ್ರುಗಳು ಅವರ ಬಾಯಿ ಮೇಲೆ ಬೆಳ್ಳಿಡ್ಕೋಬೇಕು, ಆ ರೀತಿ ನೀವು ಒಂದು ದೊಡ್ಡ ಮಟ್ಟದ ಯಶಸ್ಸನ್ನು ನೋಡ್ತಿದ್ದೀರಾ ಪಾಯಲ್ ನಂಬರ್ 2. ಎಸ್, ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ, ಇಷ್ಟು ಪೇಷನ್ಸಿಂದ ಒಂದು ರೀಡಿಂಗ್ನ ಕೇಳೋದಕ್ಕೆ ಥ್ಯಾಂಕ್ ಯು ಸೋ ವೆರಿ ಮಚ್. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ತೆ, ಲವ್ ಯು ಆಲ್, ಟೇಕ್ ಕೇರ್. ಹಾಗೆ ಈ ಒಂದು ರೀಡಿಂಗ್ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಹರೇ ಕೃಷ್ಣ.